ಸೊ ಇವ್ರು ಕೊಟ್ಟಿದಾಗ ಅದು ಹೊರಗಡೆ ಹೋಗಿ ಮತ್ತೆ ನಮ್ಮ ಬೋನ್ ಮ್ಯಾರೋ ಮತ್ತೆ ಹೊಸ ರಕ್ತ ಕಣ ಉತ್ಪನ್ನ ಆಗುತ್ತೆ. ಸೊ ಅದು ಆ್ಯಕ್ಚುಲಿ ನಮಗೆ ಹೆಲ್ಪ್ ಆಗುತ್ತೆ. ವಿ ಗೆಟ್ ಫ್ರೆಶ್ ಬ್ಲಡ್. ಆ್ಯಕ್ಚುಲಿ ಆಕ್ಸಿಡೆಂಟ್ಸ್ ಇರ್ಬೋದು, ಡೆಲಿವರಿ ಕೇಸಸ್ ಇರ್ಬೋದು, ಕ್ಯಾನ್ಸರ್ ಕೇಸಸ್ ಇರ್ಬೋದು. ಸೊ ಇವ್ರಿಗೆಲ್ಲ ಅವರು ಟ್ರೀಟ್ಮೆಂಟ್ ತೊಗೊಳ್ತಾನೆ ರಕ್ತ ಕಡಿಮೆ ಆಗಿರುತ್ತೆ. ಸೊ ಅವ್ರಿಗೆ ನಾವು ರಕ್ತ ಕೊಡಲೇಬೇಕಾಗುತ್ತೆ. ಒಂದಷ್ಟು ಜನ ಪೇಷಂಟ್ಸು ಅವರು ತುಂಬ ಕೊಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಬೇಕಾದಾಗ ಅವ್ರಿಗೆ ಎಷ್ಟು ಈಸಿಯಾಗಿ ಡೋನರ್ಸ್ ಬಂದು ಕೊಡ್ತಾರೆ. ಈ ರಕ್ತ ನಾವು ಮ್ಯಾನುಫ್ಯಾಕ್ಚರ್ ಮಾಡೋಷ್ಟು ಇದಕ್ಕೆ ಅಡ್ವಾನ್ಸ್ಡ್ ಲೆವೆಲ್ಗೆ ಹೋಗಿಲ್ಲ ಇನ್ನೂ, ಯಾವ ಲ್ಯಾಬಲ್ಲೂ ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಯಾರಾದರೂ ಒಬ್ಬರು ರಕ್ತ ಕೊಟ್ಟರೆ ಅದು ಶೇಖರಣೆಯಾಗಿ ನಾವು ಅಲ್ಲಿ ಇಟ್ಕೋಬೋದು ಬ್ಲಡ್ ಸೆಂಟರ್ನಲ್ಲಿ. ಆಮೇಲೆ ಈ ಥರ ಇಂಥ ಸಿಚುವೇಶನ್ಸ್ ಬಂದಿದಾಗ ನಾವು ರಕ್ತ ಬಿಡುಗಡೆ ಮಾಡ್ತೀವಿ. ಸೊ 18 ವರ್ಷದ ಮೇಲೆ ಇರೋರು ಎಲ್ಲರೂ ಡೊನೇಟ್ ಮಾಡ್ಬೋದು. ಇಲ್ಲ, ಅದು ಎಫೆರೆಸಿಸ್ ಪ್ಲೇಟ್ಲೆಟ್ಸ್, ಅದು ಪ್ರೊಸೀಜರೇ ಬೇರೆ. ಅದರಲ್ಲಿ ಈ ಥರ 350 ml 450 ml ರಕ್ತ ಫುಲ್ ತೊಗೊಳ್ಳೋಲ್ಲ. ಅದರಲ್ಲಿ ಬರೀ ಪ್ಲೇಟ್ಲೆಟ್ ಶೇಖರಣೆ ಆಗುತ್ತೆ ಆ ಮೆಷೀನ್ನಲ್ಲಿ. ಮಿಕ್ಕಿದ ರಕ್ತ ಎಲ್ಲ ವಾಪಸ್ ಡೋನರ್ಗೆ ಹೋಗುತ್ತೆ. ಸೊ ಹಿಮೋಗ್ಲೋಬಿನ್ನು ಯಾರಿಗೆ ಆದರೂ ನಾರ್ಮಲ್ ಡೊನೇಷನ್ ಮಾಡೋರಿಗೆ 12.5 grams ಮೇಲೆ ಇದ್ರೇ ನಾವು ರಕ್ತ ತೊಗೋಬೋದು. ಸೊ ಲೇಡೀಸಿಗಂತಾನೆ ಒಂದಷ್ಟು 5-6 ಕಂಡೀಷನ್ಸ್ ಇದೆ. ನೀವು ಹೇಳಿದ ಪ್ರಕಾರ ಈಗ ಪೀರಿಯಡ್ಸ್ ಇರಲಿ, ಅಥವಾ ಮಗುವಿಗೆ ಹಾಲು ಕುಡಿಸೋ ಟೈಮಲ್ಲಿ, ಅಥವಾ ಅವ್ರು ಪ್ರೆಗ್ನೆಂಟ್ ಇದ್ದರೆ, ಅಥವಾ ಈ 6 ತಿಂಗಳಿಗೆಲ್ಲ ಅಬಾರ್ಷನ್ ಏನಾದರೂ ಆಗಿದ್ದರೆ ಅಂಥವ್ರನ್ನೆಲ್ಲ ನಾವು ತೊಗೊಳೋದು. ಸೊ ಟ್ಯಾಟೂ ಹಾಕ್ಸ್ಕೊಂಡಿರೋರು ಅಷ್ಟೇ. ಸೊ ಟ್ಯಾಟೂ ಹಾಕ್ಸ್ಕೊಂಡಿರೋರು 1 ವರ್ಷದವರೆಗೂ ಕೊಡೋ ಹಾಗಿಲ್ಲ. ಬಟ್ ಅದೇ ಇನ್ಸುಲಿನ್ ತೊಗೊಳ್ತಾ ಇದ್ದರೆ ನಾವು ಅವರಿಂದ ತೊಗೊಳೋದಿಲ್ಲ. ಬಟ್ ಅವರು ಬೇರೆ ಓರಲ್ ಮೆಡಿಸಿನ್ಸ್ ತೊಗೊಳ್ತಾ ಇದ್ದರೆ, ಆಮೇಲೆ 3 ತಿಂಗಳಲ್ಲಿ ಅವ್ರದ್ದು ರೀಡಿಂಗ್ನಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದೆ ಹಾಗೂ ಮೆಡಿಸಿನ್ಸ್ ಚೇಂಜ್ ಮಾಡಿಲ್ಲ ಅಂದರೆ ಈ 3 ತಿಂಗಳಲ್ಲಿ ತೊಗೋಬೋದು, ಅವ್ರು ಕೊಡ್ಬೋದು. ಯಾವತ್ತೂ ನಾವು ಬ್ಲಡ್ ಇವಾಗ ಫಿಲ್ಮ್ನಲ್ಲಿ ತೋರಿಸಿರೋ ಥರ ಡೈರೆಕ್ಟ್ ಡೋನರ್ ಟು ಪೇಷಂಟ್ ಹಾಗೆಲ್ಲ ಕೊಡೋದು ಅದೆಲ್ಲ ಇಟ್ಸ್ ನಾಟ್, ಇವಾಗೇನಾಗೋದಿಲ್ಲ ಆ ಥರದ್ದು. ಶೆಲ್ಫ್ ಲೈಫ್ ಅನ್ನೋದು ಇನ್ನೊಂದಿದೆ. ಒಂದು ಕಾಂಪೋನೆಂಟಿಗೆ ಶೆಲ್ಫ್ ಲೈಫ್ ಅಂತ ಇರುತ್ತೆ. ಸೊ ಈಗ ನಾವು ಏನು ಬ್ಲಡ್ ಶೇಖರಣೆ ಮಾಡಿರ್ತೀವಲ್ಲ, ಅದು ಹೋಲ್ ಬ್ಲಡ್ ಅಂತ ಇರುತ್ತೆ ಒಬ್ಬ ಡೋನರಿಂದ. ಅದನ್ನು ನಾವು 6 hours ಒಳಗಡೆ ಅದನ್ನು ಕಾಂಪೋನೆಂಟ್ಸ್ ಮಾಡ್ಕೋಬೇಕು, ಬೇರೆ ಬೇರೆ ಕಾಂಪೋನೆಂಟ್ಸ್. ಹೆದರ್ಕೊಳ್ತಾರೆ ಕೊಡಲಿಕ್ಕೆ. ಯಾಕೆ ಹೆದರ್ಕೊಳ್ತಾರೆ ಅಂದರೆ, ಏನೋ ರಕ್ತ ನಮ್ಮಿಂದ ತೊಗೊಂಡ್ಬಿಡ್ತಾರೆ, ನಮಗೇನೋ ಆಗಿಬಿಡುತ್ತೆ, ನಮಗೆ ವೀಕ್ನೆಸ್ ಬರುತ್ತೆ, ನಾವೇನಾದರೂ ಅಡ್ಮಿಟ್ ಆಗಬೇಕಾಗುತ್ತೋ. ಸೊ ಆ ಥರದೆಲ್ಲ ಅವರು ಯೋಚನೆ ಮಾಡ್ತಾರೆ. ಬ್ಲಡ್ ಡೊನೇಟ್ ಮಾಡಿ ಆದಮೇಲೆ ಡೋನರ್ಗೆ ಅದರಿಂದ ಎಷ್ಟು ಹೆಲ್ಪ್ ಆಗುತ್ತೆ? ಮ್ಯಾಕ್ಸಿಮಮ್ ಈಗ 65 ಮಾಡಿದ್ದಾರೆ. ಸೊ ಬಟ್ ಅದೇ 60 ವರ್ಷ ಆದಮೇಲೆ ಕೊಡೋರು ಮುಂಚಿಂದನೂ ಒಂದು ಸ್ವಲ್ಪ ಕೊಟ್ಕೊಂಡು ಬಂದಿರಬೇಕು. ಫಸ್ಟ್ ಟೈಮ್ ಬ್ಲಡ್ ಡೊನೇಟ್ ಮಾಡೋರಿಗೆ ಒಂದು ರೀತಿ ಭಯ ಇದ್ದೇ ಇರುತ್ತೆ. ನೀವು ಹೇಳಿದ್ರಿ ಆಗಲೇ ತಲೆ ಸುತ್ತು ಬರುತ್ತೆ ಅಂತ. ಸೊ ಅಂಥವ್ರಿಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ? ಬಟ್ ಇನ್ನೂ ಒಂದಷ್ಟು ಪೇಷಂಟ್ಸ್ ಇದ್ದಾರೆ, ನಾವು ನೋಡ್ತೀವಿ, ನಿಮ್ಮ ಹತ್ರ ಸ್ಟಾಕ್ ಇಲ್ವಾ, ನಿಮ್ಗೆ ಕೊಡೋಕ್ಕಾಗೋದಿಲ್ವಾ, ಸೊ ಈ ಥರ ಕೇಳ್ಕೊಂಡು ಬರ್ತಾರೆ. ಸೊ ನಮಗೆ ಗೊತ್ತಿಲ್ಲ ನೀಡಲ್ ಅವ್ರು ಹೆಂಗೆ ಯೂಸ್ ಮಾಡೋರು. ಅವ್ರು ಹೇಳ್ಬೋದು ಹೊಸ ನೀಡಲೇ ಇರ್ಬೋದು, ಬಟ್ ನೀವು ಹಾಕಿಸ್ಕೊಂಡಿರ್ತೀರ. ಬಟ್ ಅದೇ ನಾವು ಪೇಷಂಟ್ ಸೇಫ್ಟಿನೂ ನೋಡಬೇಕಾಗುತ್ತೆ. ಅವರು ಎಲ್ಲೆಲ್ಲಿಂದನೋ ಡ್ರೈವ್ ಮಾಡ್ಕೊಂಡು ಬಂದಿರ್ತಾರೆ, ಯಾರಿಗೋ ರಕ್ತ ಕೊಡಬೇಕಂತ ಯಾರೋ ಹೇಳಿದಾಗ ಬರ್ತಾರೆ, ಬಿಸಿಲಿನಲ್ಲಿ ಬಂದಿರ್ತಾರೆ, ಆಮೇಲೆ ತುಂಬ ದೂರದಿಂದ ಬಂದಿರ್ತಾರೆ, ಇಮಿಡಿಯೇಟಾಗಿ ಕೊಟ್ಬಿಡ್ತಾರೆ. ಆದಮೇಲೆ ರಿಫ್ರೆಶ್ಮೆಂಟ್ ರೂಮ್ನಲ್ಲಿ ಕೂತ್ಕೊಂಡಿರುವಾಗ ಒಂದು ಸ್ವಲ್ಪ ಗಿಡ್ಡಿನೆಸ್ ಬರ್ಬೋದು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ರಕ್ತದಾನವನ್ನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಜೀವನ್ಮರಣ ಹೋರಾಟವನ್ನ ಅನುಭವಿಸ್ತಾ ಇದ್ರೆ ಆತನಿಗೆ ನೆರವಾಗುವಂತದ್ದು ರಕ್ತ. ಹೀಗಾಗಿನೇ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು ರಕ್ತದಾನ ಶಿಬಿರಗಳನ್ನ ಮಾಡ್ತಾ ಇದ್ದಾರೆ. ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊತ್ತಿದೆ. ಹಾಗಿದ್ರೂ ಕೆಲವೊಂದಿಷ್ಟು ಜನರಿಗೆ ಈ ರಕ್ತದಾನದ ಬಗ್ಗೆ ಕೆಲವೊಂದು ಮಾಹಿತಿಯ ಕೊರತೆ ಇರ್ಬೋದು, ಅಥವಾ ಅವರು ಅನ್ಕೊಂಡಿರುವಂತ ವಿಚಾರಗಳು ತಪ್ಪಿರ್ಬೋದು. ಹೀಗಾಗಿ ಈ ರಕ್ತದಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗೀತಾ ಎನ್ ಗೌಡರ್, ಸೀನಿಯರ್ ಕನ್ಸಲ್ಟೆಂಟ್ ಅಂಡ್ ಹೆಡ್ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್, ಅಪೋಲೋ ಹಾಸ್ಪಿಟಲ್, ಬನ್ನೀರ್ಘಟ್ಟ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಡಾಕ್ಟರ್, ಯಾವುದೇ ಒಂದು ಕಾಯಿಲೆ ಬರಲಿ ಅಥವಾ ಇಮಿಡಿಯೇಟ್ ಆಗಿ ಒಂದು ಎಮರ್ಜೆನ್ಸಿ ಬಂತು ಅಂತ ಹೇಳಿದಾಗ ಅಲ್ಲಿ ರಕ್ತ ತುಂಬಾನೇ ಬೇಕಾಗುತ್ತೆ. ಅದರಲ್ಲೂ ಆಕ್ಸಿಡೆಂಟ್ ಆದಾಗ
ಅಥವಾ ಬಾಡಿಲಿ ರಕ್ತ ಇಲ್ಲ ಅಂದಾಗ ಅಲ್ಲಿ ರಕ್ತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರಕ್ತದಾನ ಅನ್ನುವಂಥದ್ದು ಶ್ರೇಷ್ಠ ದಾನ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಸೊ ನಿಮ್ಮ ಪ್ರಕಾರ ರಕ್ತದಾನ ಮಾಡುವಂಥದ್ದು ಅಥವಾ ಒಂದು ವ್ಯಕ್ತಿಗೆ ರಕ್ತ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ? ಸೊ ಅದರ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡಿ. ನೀವು ಹೇಳಿರೋದು ತುಂಬ ಸರಿಯಾಗಿದೆ. ರಕ್ತ ಎಂಬುದು ನಮ್ಮ ದೇಹದಲ್ಲಿ ಚಲಿಸುತ್ತಿರುವ ಒಂದು ದ್ರವ್ಯ ಅಂತ ಅನ್ಕೋಬೋದು. ಅದಿಲ್ಲದೆ ನಮಗೆ ಜೀವನನೇ ಇಲ್ಲ. ಸೊ ನಮ್ಮ ಯಾರೊಬ್ಬರ ವ್ಯಕ್ತಿನಲ್ಲೂ 5 ಲೀಟರ್ ಅಷ್ಟು ರಕ್ತ ಇರುತ್ತೆ. ಆಮೇಲೆ ಅದು ಎಲ್ಲ ಒಂದು ಆರ್ಗನ್ ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಅದು ಅತಿ ಮುಖ್ಯ. ಸೊ ಈಗ ನೀವು ಹೇಳಿರೋ ಪ್ರಕಾರ ಯಾವುದೋ ಒಂದು ಆಕ್ಸಿಡೆಂಟ್ ಇರ್ಬೋದು ಅಥವಾ ಡೆಲಿವರಿ ಕೇಸ್ನಲ್ಲಿ ತುಂಬ ಬ್ಲೀಡಿಂಗ್ ಆಗಿರ್ಬೋದು, ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗಿದ್ದಾಗ ಆವಾಗ ರಕ್ತ ಬೇಕಾಗುತ್ತೆ. ಸೊ ಈಗ ನಾವು ಇನ್ನೊಂದು ನಾನೇನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ರಕ್ತ ನಾವು ಮ್ಯಾನುಫ್ಯಾಕ್ಚರ್ ಇದಕ್ಕೆ ಅಡ್ವಾನ್ಸ್ಡ್ ಲೆವೆಲ್ಗೆ ಹೋಗಿಲ್ಲ ಇನ್ನೂ. ಯಾವ ಲ್ಯಾಬಲ್ಲೂ ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಯಾರಾದರೂ ಒಬ್ಬರು ರಕ್ತ ಕೊಟ್ರೇ ಅದು ಶೇಖರಣೆಯಾಗಿ ನಾವು ಅಲ್ಲಿ ಇಟ್ಕೋಬೋದು ಬ್ಲಡ್ ಸೆಂಟರ್ನಲ್ಲಿ. ಆಮೇಲೆ ಈ ಥರ ಇಂಥ ಸಿಚುವೇಶನ್ಸ್ ಬಂದಿದಾಗ ನಾವು ರಕ್ತ ಬಿಡುಗಡೆ ಮಾಡ್ತೀವಿ. ಸೊ ರಕ್ತ ಎನ್ನೋದು ತುಂಬಾ ಇಂಪಾರ್ಟೆಂಟ್. ಇಟ್ ಈಸ್ ಲೈಕ್ ಅ ಡ್ರಗ್. ಇವಾಗ ನಿಮಗೆ ಯಾವುದೋ ಒಂದು ಇನ್ಫೆಕ್ಷನ್ ಬಂದಿದೆ, ಅದಕ್ಕೊಂದು ಆ್ಯಂಟಿಬಯೋಟಿಕ್ ಕೊಡಬೇಕು. ಸೊ ದೆರ್ ಆರ್ ಸಿಚುವೇಶನ್ಸ್ ಲೈಕ್ ಡೈಲಿ ನಾವು ನೋಡ್ತಾನೆ ಇರ್ತೀವಿ ಹಾಸ್ಪಿಟಲ್ನಲ್ಲಿ ಆಕ್ಸಿಡೆಂಟ್ಸ್ ಇರ್ಬೋದು, ಡೆಲಿವರಿ ಕೇಸಸ್ ಇರ್ಬೋದು, ಕ್ಯಾನ್ಸರ್ ಕೇಸಸ್ ಇರ್ಬೋದು. ಸೊ ಇವ್ರಿಗೆಲ್ಲ ಅವರು ಟ್ರೀಟ್ಮೆಂಟ್ ತೊಗೊಳ್ತಾನೆ ರಕ್ತ ಕಡಿಮೆ ಆಗಿರುತ್ತೆ. ಸೊ ಅವ್ರಿಗೆ ನಾವು ರಕ್ತ ಕೊಡಲೇಬೇಕಾಗುತ್ತೆ. ಸೊ ಇದು ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಎಲ್ಲಿ ಪೇಷಂಟ್ ಆರೋಗ್ಯವಾಗಿ ವಾಪಸ್ ಮನೆಗೆ ಹೋಗ್ಬೇಕಂದ್ರೆ ಅವ್ರಿಗೆ ಟೈಮ್ ಸರಿಯಾಗಿ ರಕ್ತ ಕೊಡಲೇಬೇಕಾಗುತ್ತೆ. ಅದೇ ನೀವು ಹೇಳ್ದಂಗೆ ಬೇರೆ ಯಾವ್ದನ್ನಾದ್ರೂ ನಾವು ಅಂದ್ರೆ ಬಾಡಿಯಿಂದ ಹೊರಗಡೆ ಉತ್ಪತ್ತಿ ಮಾಡಬಹುದು ಅಥವಾ ಎಕ್ಸಾಂಪಲ್ ಯಾವುದೇ ಆದ್ರೂ, ಆದ್ರೆ ಬಾಡಿಲಿ ಇರ್ತಕ್ಕಂಥ ಆರ್ಗನ್ ಯಾವ್ದನ್ನು ಮಾಡಕ್ಕಾಗಲ್ಲ. ಎಸ್ಪೆಷಲಿ ನೀವು ಹೇಳ್ದಂಗೆ ಬ್ಲಡ್ ಅನ್ನ ಉತ್ಪಾದನೆ ಮಾಡೋದಕ್ಕೆ ಯಾವುದೇ ಮಷಿನ್ ಇಲ್ಲ, ಅದು ಬಾಡಿಲೇ ಆಗ್ಬೇಕಾಗಿರುವಂತದ್ದು. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ರಕ್ತ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ದೇಹದಿಂದ ಇವಾಗ ಯಾರಾದರೂ ಡೋನರ್ ಬಂದರೆ ನಾವು 350 ml ಅಥವಾ 450 ml ಬ್ಲಡ್ ತೊಗೊಳ್ತೀವಿ. ಸೊ ಅದು ಇಟ್ ಈಸ್ ಹಾರ್ಡ್ಲಿ ಎನಿಥಿಂಗ್ ವೆನ್ ವಿ 5 ಲೀಟರ್ ನೀರು ಬ್ಲಡ್ ಇರೋವಾಗ. ಸೊ ಅದನ್ನು ನಾವು ಯಾವತ್ತೋ ನಮ್ಮ ಮೇ ಬಿ ನಮ್ಮ ಬರ್ತ್ಡೇ ದಿವಸ ನಾವು ಕೊಡ್ಬೋದು. ಸೊ ವಿ ಕ್ಯಾನ್ ಇಯರ್ ಆಫ್ಟರ್ ಇಯರ್ ಹಿಂಗೆ ಕೊಡ್ಕೊಂಡು ಹೋದರೆ ಆಮೇಲೆ ಅದು ಶಾರ್ಟೇಜು ಬರೋದಿಲ್ಲ. ಸೊ ಎಲ್ಲರೂ ಅದನ್ನು ಅರ್ಥ ಮಾಡ್ಕೋಬೇಕು. ರಕ್ತದಾನ ಮಹಾದಾನ ಹೌದು, ಬಟ್ ಅದರಲ್ಲಿರೋ ಎಲ್ಲ ತುಂಬ ತಪ್ಪು ಕಲ್ಪನೆಗಳನ್ನ ಹೋಗ್ಲಾಡಿಸ್ಬೋದು. ಆದರೂ ಇವಾಗ ಸಿಚುವೇಶನ್ ಎಷ್ಟೋ ಇಂಪ್ರೂವ್ ಆಗಿದೆ. ತುಂಬ ಜನ ಬರ್ತಾರೆ ಮುಂದೆ ಕೊಡಲಿಕ್ಕೆ. ಈ ಕ್ಯಾಂಪ್ಸ್ನಲ್ಲೆಲ್ಲ ವಾಲಂಟ್ರಿ ಡೋನರ್ಸ್ ಇದ್ದಾರೆ. ಬಟ್ ಇನ್ನೂ ಒಂದಷ್ಟು ಪೇಷಂಟ್ಸ್ ಇದ್ದಾರೆ, ನಾವು ನೋಡ್ತೀವಿ, ನಿಮ್ಮ ಹತ್ರ ಸ್ಟಾಕ್ ಇಲ್ವಾ, ನಿಮ್ಗೆ ಕೊಡೋಕ್ಕಾಗೋದಿಲ್ವಾ. ಸೊ ಈ ಥರ ಕೇಳಿಕೊಂಡು ಬರ್ತಾರೆ. ಸೊ ಅವಾಗ ನಾವು ಸ್ಟಾಕ್ ಇಟ್ಕೋಬೇಕು. ಬಟ್ ಸ್ಟಾಕ್ ಹೆಂಗೆ ಇರುತ್ತೆ ನಮ್ಮ ಹತ್ರ, ಯಾರಾದರೂ ರಕ್ತ ಕೊಟ್ಟಿದ್ದಾಗಲಿ ಇರುತ್ತೆ ಅಲ್ವಾ. ಸೊ ನಮಗೂ ಇಷ್ಟ ಆಗೋಲ್ಲ ಅದು. ಯಾರಿಗೋ ಪೇಷಂಟ್ ಉಳಿಸ್ಬೇಕು, ರಕ್ತ ಇಲ್ಲ ಅಂದರೆ ನಮಗೂ ತುಂಬ ಟೆನ್ಷನ್ ಆಗುತ್ತೆ. ಸೊ ಐ ಥಿಂಕ್ ಬ್ಲಡ್ ಡೊನೇಷನ್ ಎಲ್ಲರೂ ಮಾಡಲೇಬೇಕು ಜೀವನದಲ್ಲಿ, ಅಟ್ಲೀಸ್ಟ್ ಒನ್ಸ್ ಎ ಇಯರ್. ಯಂಗ್ಸ್ಟರ್ಸ್ ಎಸ್ಪೆಷಲಿ ದೋಸು 18 years ಆ್ಯಂಡ್ ಅಬವ್. ಸೊ 18 ವರ್ಷದ ಮೇಲೆ ಇರೋರು ಎಲ್ಲರೂ ಡೊನೇಟ್ ಮಾಡ್ಬೋದು. ಸೊ ನಿಮ್ಮ 40 ವರ್ಷ ಆಗೋ ಅಷ್ಟಿಗೆ ಅಟ್ಲೀಸ್ಟ್ ಪ್ರತಿ ವರ್ಷ ಕೊಟ್ಕೊಂಡು ಬಂದ್ರೂ ಅದು ಒಳ್ಳೇದು. ಆ ಡೋನರ್ ಹೆಲ್ತಿಗೂ ಒಳ್ಳೆಯದು, ಆಮೇಲೆ ಸಮಾಜಕ್ಕೂ ಹೆಲ್ಪ್ ಆಗುತ್ತೆ. ಮ್ಯಾಮ್, ಎಷ್ಟು ತಿಂಗಳಿಗೆ ಒಂದ್ಸತಿ ಬ್ಲಡ್ ಡೊನೇಟ್ ಮಾಡ್ಬೋದು ಹಾಗಾದ್ರೆ? ಇದು ಗಂಡಸೂರು 3 ತಿಂಗಳಿಗೆ ಒಂದ್ಸತಿ ಡೊನೇಟ್ ಮಾಡ್ಬೋದು. ಆಮೇಲೆ ಹೆಂಗಸರಿಗೆ ಇದು 4 ತಿಂಗಳಿಗೆ ಒಂದ್ಸಲ ಅಂತ ಗೈಡ್ಲೈನ್ ಇದೆ. ಹಾಗೆ ಇದು ನಾರ್ಮಲ್ ಬ್ಲಡ್ ಡೊನೇಷನ್ಗೆ. ಬಟ್ ಇದಲ್ಲದೆ ಇನ್ನೊಂದು ನಾವು ಕಾಂಪೊನೆಂಟ್ ಮಾಡ್ತೀವಿ, ಎಫೆರೆಸಿಸ್ ಪ್ಲೇಟ್ಲೆಟ್ಸ್ ಅಂತ. ಸೊ ಆ ಪ್ರಾಡಕ್ಟ್ ಮಾಡ್ಕೋಬೇಕಂದ್ರೆ 48 ಗಂಟೆ ಆದಮೇಲೆ ಮತ್ತೆ ಬಂದು ಕೊಡ್ಬೋದು ಅವರು. ಬರೀ ಪ್ಲೇಟ್ಲೆಟ್ಸ್ ತೆಗಿತೀವಿ ನಾವು. ಸೊ ಅದಕ್ಕೆ 48 hours ಇಸ್ ದ ಮಿನಿಮಮ್ ಟೈಮ್. ಅಂದ್ರೆ ಈಗ ಒಂದ್ಸತಿ ಬ್ಲಡ್ ಡೊನೇಟ್ ಮಾಡಿ ನೀವು ಹೇಳ್ದಂಗೆ 48 hours ಆದ್ಮೇಲೆ ಮತ್ತೆ ಬರ್ಬೋದು? ಇಲ್ಲ, ಅದು ಎಫೆರೆಸಿಸ್ ಪ್ಲೇಟ್ಲೆಟ್ಸ್, ಅದು ಪ್ರೊಸೀಜರೇ ಬೇರೆ. ಅದರಲ್ಲಿ ಈ ಥರ 350 ml 450 ml ರಕ್ತ ಫುಲ್ ತಗೊಳ್ಳಲ್ಲ. ಅದರಲ್ಲಿ ಬರೀ ಪ್ಲೇಟ್ಲೆಟ್ ಶೇಖರಣೆ ಆಗುತ್ತೆ ಆ ಮೆಷಿನ್ನಲ್ಲಿ. ಮಿಕ್ಕಿದ ರಕ್ತ ಎಲ್ಲ
ವಾಪಸ್ ಡೋನರ್ಗೆ ಹೋಗುತ್ತೆ. ಸೊ ಆ ಒಂದು ಪ್ರೊಸೀಜರ್ನಲ್ಲಿ 48 ಗಂಟೆ ಆದಮೇಲೆ ಮತ್ತೆ ಕೊಡ್ಬೋದು, ಯಾಕಂದರೆ ಪ್ಲೇಟ್ಲೆಟ್ಸ್ ಮೈಯಲ್ಲಿ ಮತ್ತೆ ಜಾಸ್ತಿ ಆಗಿರುತ್ತೆ. ಹಾಗಾದ್ರೆ ಪ್ಲೇಟ್ಲೆಟ್ಸ್ ಕೊಡೋರು ಈಗ ಒಂದ್ಸತಿ ಇವತ್ತು ಕೊಟ್ರು ಅಂದ್ರೆ 2 ದಿನ ಬಿಟ್ಟು ಮತ್ತೆ ಕೊಡ್ಬೋದು. ಎಫೆರೆಸಿಸ್ ಪ್ಲೇಟ್ಲೆಟ್ಸ್. ಡಾಕ್ಟರ್, ಇದ್ರ ಪ್ರೊಸೀಜರ್ ಹೇಗಿರುತ್ತೆ? ಈಗ ಒಂದು ಪರ್ಸನ್ ಇಂದ, ಒಂದು ಡೋನರ್ ಇಂದ ನೀವು ಬ್ಲಡ್ ತಗೊಳ್ತೀರಾ ಅಂತ ಹೇಳಿದ್ರೆ ಆಮೇಲೆ ಟೆಸ್ಟ್ ಮಾಡ್ತೀರಾ, ಹೇಗಿರುತ್ತೆ? ಆ್ಯಕ್ಚುಲಿ ಡೋನರ್ ಬಂದಿದಾಗ ಫಸ್ಟ್ ಒಂದು ಕ್ವೆಶನೇರ್ ಅಂತ ಇದೆ. ಸೊ ಅದು ಗೈಡ್ಲೈನ್ ಪ್ರಕಾರನೇ ಇದೆ. ಎಲ್ಲ ಬ್ಲಡ್ ಬ್ಯಾಂಕ್ಸ್, ಬ್ಲಡ್ ಸೆಂಟರ್ಸು ಅದನ್ನೇ ಫಾಲೋ ಮಾಡ್ತಾರೆ. ಸೊ ಆ ಒಂದು ಕ್ವೆಶನೇರ್ನಲ್ಲಿ ಅವರ ಹೆಲ್ತ್ ಹಿಸ್ಟ್ರಿ ಹೇಗಿದೆ ಪಾಸ್ಟ್ 1 ಇಯರ್ನಲ್ಲಿ, ಸೊ ಅದರೆಲ್ಲ ಅವರು ನಮಗೆ ತಿಳಿಸ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ವ್ಯಾಕ್ಸಿನ್ಸ್ ತೊಗೊಂಡಿದ್ರೆ 15 ದಿವಸದ ಹಿಂದೆ, ಅಥವಾ ಕೆಲವೊಂದು ಲೈಕ್ ರೇಬೀಸ್ ವ್ಯಾಕ್ಸಿನ್ 1 ವರ್ಷದ ಹಿಂದೆ, 1 ವರ್ಷ ಒಳಗಡೆ ತೊಗೊಂಡಿದ್ರೆ, ಅಥವಾ ಟ್ಯಾಟೂ ಹಾಕ್ಸ್ಕೊಂಡಿದ್ರೆ. ಸೊ ಹೀಗೆ ಆ ಕ್ವೆಶನೇರ್ನಲ್ಲಿ ಎಲ್ಲ ಇದೆ. ಸೊ ಫಸ್ಟ್ ಲೆವೆಲ್ ನಾವು ಆ ಕ್ವೆಶನೇರ್ ಅವರು ಪಾಸ್ ಆದರೆ ನೆಕ್ಸ್ಟ್ ಹಂತಕ್ಕೆ ಹೋಗ್ತಾರೆ. ಸೊ ನೆಕ್ಸ್ಟ್ ನಾವು ಏನು ಮಾಡ್ತೀವಿ, ಅವ್ರದ್ದು ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಆಗುತ್ತೆ. ಸೊ ಈ ಮೆಡಿಕಲ್ ಎಕ್ಸಾಮಿನೇಷನ್ನಲ್ಲಿ ನಾವು ಅವ್ರದ್ದು ತೂಕ, ಆಮೇಲೆ BP, ಪಲ್ಸ್ ರೇಟ್, ರೆಸ್ಪಿರೇಟರಿ ರೇಟ್ ಇದನ್ನೆಲ್ಲ ತಿಳ್ಕೊಳ್ತೀವಿ. ಸೊ ಅದು ಕರೆಕ್ಟಾಗಿ ಇರಬೇಕು. ಗೈಡ್ಲೈನ್ ಪ್ರಕಾರ ರೇಂಜ್ನಲ್ಲಿ ಇದ್ದರೆ ಮಾತ್ರ ಅವರು ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾರೆ. ನೆಕ್ಸ್ಟ್ ಲೆವೆಲ್ ಅದು ಇನ್ವೇಸಿವ್ ಪ್ರೊಸೀಜರ್. ಇಲ್ಲಿ ಇವಾಗ ಇಷ್ಟು ನಾನು ಹೇಳಿರೋದೆಲ್ಲ ನಾನ್ ಇನ್ವೇಸಿವ್, ಅಂದರೆ ಅವ್ರು ಬರೀ ಫಾರ್ಮ್ ಫಿಲ್ ಮಾಡಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡೋದು. ಈಗ ಇನ್ವೇಸಿವ್ ಅಂದರೆ ಹಿಮೋಗ್ಲೋಬಿನ್ ಚೆಕ್ ಮಾಡ್ತೀವಿ ನಾವು ನೆಕ್ಸ್ಟು. ಸೊ ಹಿಮೋಗ್ಲೋಬಿನ್ನು ಯಾರಿಗೆ ಆದರೂ ನಾರ್ಮಲ್ ಡೊನೇಷನ್ ಮಾಡೋರಿಗೆ 12.5 ಗ್ರಾಮ್ಸ್ ಮೇಲೆ ಇದ್ರೇ ನಾವು ರಕ್ತ ತಗೋಬೋದು. ಡೋನರ್ಗೆ ಅಷ್ಟು ಇರಲೇಬೇಕು. ಸೊ ಅದಕ್ಕಿಂತ ಕಡಿಮೆ ಇರೋರನ್ನ ನಾವು ತಗೊಳ್ಳೋದಿಲ್ಲ, ವಿಲ್ ಡೆಫರ್ ದೆಮ್. ಅದು ಮುಖ್ಯ ಆಗುತ್ತೆ. ಆಮೇಲೆ ಇದು ಒಂದು 12.5 ಹಿಮೋಗ್ಲೋಬಿನ್ ಮೇಲೆ ಇದ್ದರೆ ನೆಕ್ಸ್ಟ್ ಅವ್ರನ್ನು ನಾವು ಬ್ಲಡ್ ಡೊನೇಷನ್ಗೆ ತಗೋಬೋದು. ಸೊ ಬ್ಲಡ್ ಡೊನೇಷನ್ ಮಾಡೋವಾಗಲೂ ಅಷ್ಟೇ, ವೆಯ್ಟ್ ಅಂತ ನಾನೇನು ಹೇಳಿದೆ ಅಲ್ಲ, ಅವರು ತೂಕ ಚೆಕ್ ಮಾಡ್ತೀವಲ್ಲ, ಆವಾಗ 45 kgಕ್ಕಿಂತ ಜಾಸ್ತಿನೇ ಇರಲೇಬೇಕು. ಆಮೇಲೆ 55 kg ಒಳಗಡೆ ಇದ್ದರೆ ಅಂಥವ್ರಿಗೆ ನಾವು 350 ml ಅಂತ ತೊಗೊಳ್ತೀವಿ. ಇವಾಗ 55 kgs 55 kg ಮೇಲೆ ಇದ್ದರೆ ಅವ್ರಿಗೆ 450 ml ತೊಗೊಳ್ತೀವಿ. ಸೊ ನಮಗೆ ಬ್ಲಡ್ ಬ್ಯಾಗ್ಸ್ ನಾವೇನು ಬರುತ್ತೆ ಬ್ಲಡ್ ಸೆಂಟರಿಗೆ, ಅವು ಅಷ್ಟು ಇದರಲ್ಲಿ ವೆಯ್ಟ್ನಲ್ಲೇ ಬರುತ್ತೆ. ಸೊ ನಾವು ವಾಲ್ಯೂಮ್ನಲ್ಲಿ ಆ 350 ml ಅಥವಾ 450 ml ಕಲೆಕ್ಟ್ ಮಾಡ್ತೀವಿ. ಸೊ ಮೋಸ್ಟ್ ಆಫ್ ದ ಟೈಮ್ ಲೇಡೀಸ್ ಎಲ್ಲ ಒಂದು ಸ್ವಲ್ಪ ಅವ್ರದ್ದೇ ಅಂಥ ಲೇಡೀಸ್ದು ಪ್ರಾಬ್ಲಮ್ ಇರುತ್ತೆ. ಸೊ ಅವರಿಗೆಲ್ಲ ವಿ ಯೂಶ್ವಲಿ ಟೇಕ್ 350 ml. ಆಮೇಲೆ ಗಂಡಸರು ದೋಸ್ ಹೂ ಆರ್ ಲೆಸ್ ದೆನ್ 55 kgs ಅಂಥವ್ರನ್ನ ನಾವು 350 ml ತೊಗೊಳ್ತೀವಿ. ಬಟ್ ನಮಗೆ ಬ್ಲಡ್ ಸೆಂಟರ್ನಲ್ಲಿ ಈಗ ನೋಡಿ 450 ml ತೊಗೊಂಡ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ 350 ml ತೊಗೊಳೋದ್ಕಿಂತ. ಸೊ ಹೀಗಾಗಿ ನಾವು ಆದಷ್ಟು 450 ml ಕಲೆಕ್ಟ್ ಮಾಡ್ತೀವಿ. ಬಟ್ ಈ ಥರ ಸಪೋಸ್ ಲೇಡಿ ಡೋನರ್ ಇದ್ದರೆ, ಆಮೇಲೆ ತೂಕ ಕಡಿಮೆ ಇದ್ದರೆ, ದೆನ್ ವಿ ಗೋ ಫಾರ್ 350 ml. ಡಾಕ್ಟರ್, ಈಗ ತುಂಬ ಎಮರ್ಜೆನ್ಸಿ ಇದೆ, ಒಬ್ರು ಲೇಡಿ ಡೋನರೇ ಸಿಕ್ಕಿದ್ದಾರೆ ಅಂತ ಆದ್ರೆ, ಬಟ್ ಅವರಿಗೆ ಪೀರಿಯಡ್ಸ್ ಇದೆ ಆ ಟೈಮಲ್ಲಿ ಅಂದರೆ, ಆಗ ತಗೋಬಹುದಾ ಅವರಿಂದ ರಕ್ತನ? ಇಲ್ಲ. ಸೊ ಲೇಡೀಸಿಗೆ ಅಂತಾನೆ ಒಂದಷ್ಟು 5-6 ಕಂಡೀಷನ್ಸ್ ಇದೆ. ನೀವು ಹೇಳಿದ ಪ್ರಕಾರ ಈಗ ಪೀರಿಯಡ್ಸ್ ಇರಲಿ, ಅಥವಾ ಮಗುವಿಗೆ ಹಾಲು ಕುಡಿಸೋ ಟೈಮಲ್ಲಿ, ಅಥವಾ ಅವ್ರು ಪ್ರೆಗ್ನೆಂಟ್ ಇದ್ದರೆ, ಅಥವಾ ಈ 6 ತಿಂಗಳಿಗೆಲ್ಲ ಅಬಾರ್ಷನ್ ಏನಾದರೂ ಆಗಿದ್ರೆ ಅಂಥವ್ರನ್ನೆಲ್ಲ ನಾವು ತೊಗೊಳೋದಿಲ್ಲ. ಸೊ ದೇ ಮಸ್ಟ್ ಬಿ ಫ್ರೀ ಫ್ರಮ್ ಆಲ್ ದಿಸ್. ಆಮೇಲೆ ಲೇಡೀಸ್ ಡೊನೇಟ್ ಮಾಡ್ಬೋದು. ಸೊ ಅದಕ್ಕೂ ಇಂಥದ್ದೇ ಕಂಡೀಷನ್ ಅಂತ ಇರುತ್ತೆ, ಎಲ್ಲರ ಹತ್ರನೂ ಸುಮ್ಮನೆ ತಗೊಳಕ್ಕಾಗಲ್ಲ. ಇಲ್ಲ, ಲೇಡೀಸಿಗೆ ಸ್ಪೆಸಿಫಿಕ್ ಆಗಿ ಈ ಥರ ಕ್ವೆಶನ್ಸ್ ಕೇಳಿಬಿಟ್ಟೆ ನಾವು ತಗೊಳ್ಳೋದು. ಓಕೆ, ಸೊ ಅದ್ರ ಜೊತೆಗೆ ವೆಯ್ಟ್ ಮ್ಯಾಟರ್ ಆಗುತ್ತೆ ಅಂತ. ಡೆಫಿನೆಟ್ಲಿ. ಇನ್ನು ಉಳಿದವರಿಗೆ, ಹೆಲ್ತ್ ಇಶ್ಯೂಸ್ ಇದ್ದವರಿಗೆ ಯಾರಿಂದ ಬ್ಲಡ್ ಅನ್ನು ತಗೊಳ್ಳೇಬಾರದು, ಅಥವಾ ಹೆಲ್ತ್ ಇಶ್ಯೂಸ್ ಬಿಟ್ಟು ನೀವಾಗ್ಲೇ ಮಾತಾಡ್ತಾ ಹೇಳಿದ್ರಿ ಅಂದ್ರೆ ವ್ಯಾಕ್ಸಿನ್ ತಗೊಂಡ್ರೆ ಅಂದ್ರೆ ಅವರು ಬ್ಲಡ್ ಅನ್ನ ಡೊನೇಟ್ ಮಾಡೋ ಹಾಗಿಲ್ಲ ಅಂತ. ಸೊ ಓವರ್ ಆಲ್ ಲೇಡೀಸ್ ಅಂತ ಅಲ್ಲ, ಎಲ್ಲರನ್ನು ಕನ್ಸಿಡರ್ ಮಾಡಿದ್ರೆ ಇಂಥವ್ರು ಬ್ಲಡ್ ಅನ್ನ ಮಾಡಬಾರ್ದು, ಅಂದ್ರೆ ಅವ್ರು ಡೊನೇಟ್ ಮಾಡಬಾರ್ದು, ಡೋನರ್ ಆಗಬಾರ್ದು ಅಂತ ಏನಾದರೂ ಇರುತ್ತಾ? ಹಾಂ, ಇರುತ್ತೆ. ಈಗ ನಾವು ಡೋನರ್ಸ್ನ ಹೇಗೆ ಇದು ಮಾಡ್ತೀವಿ ಅಂದರೆ, ಅವ್ರು ಕೊಡಬಾರ್ದು ಅಂದರೆ ಒಬ್ಬರು ಪರ್ಮನೆಂಟಾಗಿ ಡೆಫರ್ ಆಗ್ತಾರೆ, ಅಂದರೆ ಅವ್ರು ಲೈಫ್ ಲಾಂಗ್ ಕೊಡಲೇಬಾರ್ದು ಅಂತ. ಇನ್ನೊಂದಷ್ಟು ಜನ ಡೋನರ್ಸ್ ಮೇ ಬಿ 3 ತಿಂಗಳ ಆದಮೇಲೆ ಬಂದು ಕೊಡ್ಬೋದು, ಆ ಥರ. ಸೊ ನಾವು ಹಾಗೆ ವಿಂಗಡಣೆ ಮಾಡ್ತೀವಿ. ಸೊ ಇವಾಗ ನಾವು ಪರ್ಮನೆಂಟಾಗಿ ಕೊಡಲೇಬಾರ್ದು ಅನ್ನೋರಿಗೆ ಈಗ ಮೇ ಬಿ ಮೂತ್ರಪಿಂಡ
ಡಿಸೀಸ್ ಇರ್ಬೋದು, ಏನಾದರೂ ಕಿಡ್ನಿ ಡಿಸೀಸ್ ಇರ್ಬೋದು, ಅಥವಾ ಹೃದಯದು ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಅಥವಾ ಕ್ಯಾನ್ಸರಿಂದ ಟ್ರೀಟ್ಮೆಂಟ್ ತೊಗೊಂಡು ಅವರು ಗುಣಮುಖ ಆಗಿರ್ಬೋದು, ಬಟ್ ಆದ್ರೂ ಅವರಿಂದ ನಾವು ತಗೊಳ್ಳೋದಿಲ್ಲ. ಆಮೇಲೆ ಹೀಗೆ ಬೇರೆ ಥರ ಲಿವರ್ ಡಿಸೀಸ್ ಇದ್ದರೆ, ಕ್ರಾನಿಕ್ ಲಿವರ್ ಡಿಸೀಸ್ ಇದ್ದರೆ ಅವರಿಂದನೂ ತಗೊಳ್ಳೋಲ್ಲ. ಆಮೇಲೆ ಈಗ ಲೈಂಗಿಕವಾಗಿ ಸಂಪರ್ಕ ಹೊಂದಿ ಬೇರೆ ಥರ STD ಡಿಸೀಸಸ್ ಅಂತ ಇರುತ್ತೆ. ಸೊ ಆ ಥರ ಹೆಪಟೈಟಿಸ್ A, ಹೆಪಟೈಟಿಸ್ A ಅಲ್ಲ, ಹೆಪಟೈಟಿಸ್ B ಮತ್ತು C, ಆಮೇಲೆ HIV. ಸೊ ಈ ಥರ ಯಾರಿಗಾದರೂ ನಮಗೆ ಏನೋ ಒಂಥರ ಪಾಸಿಟಿವ್ ಆ ಕ್ವೆಶನೇರ್ನಲ್ಲಿ ಏನಾದರೂ ನಮಗೆ ಕಂಡು ಬಂದಲ್ಲಿ ಕೌನ್ಸಿಲಿಂಗ್ ಮಾಡುವಾಗ ಅಂಥವ್ರನ್ನ ನಾವು ಡೆಫರ್ ಮಾಡ್ತೀವಿ. ನಾವು ಈಗ ಈ ಥರದ್ದು ಲೈಕ್ ಪರ್ಮನೆಂಟ್, ಇವಾಗ ನಾವು ಲೇಡೀಸಿಗೆ ಹೇಳಿದ್ವಿ ಅಲ್ಲ, ಈ ಹಾಲು ಕುಡಿಸ್ತಾ ಇದ್ರೆ ಅಥವಾ ಸೊ ಆ ಪೀರಿಯಡ್ ಎಲ್ಲ ಆದಮೇಲೆ ಅಥವಾ ಮುಟ್ಟು ನಿಂತ ಮೇಲೆ ಬಂದುಬಿಟ್ಟು ಕೊಡ್ಬೋದು. ಅಥವಾ ವ್ಯಾಕ್ಸಿನ್ಸ್ ತೊಗೊಂಡಿರ್ತಾರೆ, ಈಗ ಒಂದು 15 ದಿವಸದ ಹಿಂದೆ ಆಕ್ಸಿಡೆಂಟ್ ಆಯಿತು, ಏನೋ ಸ್ಕ್ರ್ಯಾಚ್ ಆಯಿತು, ಟೆಟ್ವ್ಯಾಕ್ ತೊಗೊಂಡೆ ಅಂತ ಬರ್ತಾರೆ. ಸೊ ಅಂಥವ್ರು ಬೇಕಾದ್ರೆ 15 ದಿವಸ ಬಿಟ್ಟು ಬರ್ಬೋದು. ಸೊ ಟ್ಯಾಟೂ ಹಾಕ್ಸ್ಕೊಂಡಿರೋರು ಅಷ್ಟೇ. ಸೊ ಟ್ಯಾಟೂ ಹಾಕ್ಸ್ಕೊಂಡಿರೋರು 1 ವರ್ಷದವರೆಗೂ ಕೊಡೋ ಹಾಗಿಲ್ಲ. ಸೊ ಅದಾದ್ಮೇಲೆ ಇವಾಗ 2 ವರ್ಷದ ಹಿಂದೆ ಹಾಕ್ಸ್ಕೊಂಡಿದ್ದೆ, 3 ನಾವು ಎಲ್ಲೇ ಒಂದು ನೀಡಲ್ ನಿಮ್ಮ ಮೈಗೆ ಹೋಗಿದ್ರೆ, ಸೊ ನಮಗೆ ಗೊತ್ತಿಲ್ಲ ಆ ನೀಡಲ್ ಅವ್ರು ಹೆಂಗೆ ಯೂಸ್ ಮಾಡೋರು, ಅವ್ರು ಹೇಳ್ಬೋದು ಹೊಸ ನೀಡಲೇ ಇರ್ಬೋದು, ಬಟ್ ನೀವು ಹಾಕ್ಸ್ಕೊಂಡಿರ್ತೀರ, ಬಟ್ ಅದೇ ನಾವು ಪೇಷಂಟ್ ಸೇಫ್ಟಿನೂ ನೋಡಬೇಕಾಗುತ್ತೆ. ಸೊ ನಾವು ಇದನ್ನೆಲ್ಲ ಎಚ್ಚರ ವಹಿಸ್ಬಿಟ್ಟೆ ತೊಗೊಳ್ತೀವಿ ರಕ್ತನ. ಸೊ ಆ ಥರ ಟ್ಯಾಟೂ ಏನಾದರೂ ಹೀಗೆ ಹಿಸ್ಟ್ರಿ ಹೇಳಿದರೆ ನಮಗೆ, ಅಥವಾ ಅವರೇ ಏನಾದರೂ ಸರ್ಜರಿ ಮಾಡಿಸ್ಕೊಂಡಿದ್ರೂ ಕೂಡ, ಮೈನರ್ ಸರ್ಜರಿ ಇದ್ದರೆ, ಹಲ್ಲು ಕಿಳಿಸ್ಕೊಂಡಿದ್ರೆ, ಇದೆಲ್ಲ 6 ತಿಂಗಳದವರೆಗೂ ನಾವು ತೊಗೊಳ್ಳೋಲ್ಲ. ಮೇಜರ್ ಸರ್ಜರಿ ಇದ್ದರೆ ಅದನ್ನು 1 ವರ್ಷದವರೆಗೂ ನಾವು ತೊಗೊಳ್ಳೋದಿಲ್ಲ. ಅಥವಾ ಈ ಡೋನರ್ ಯಾರೋ ಒಬ್ಬರು ಅವರೇ ಅಡ್ಮಿಟ್ ಆಗಿ ಡೆಂಗಿ, ಚಿಕನ್ ಗುನ್ಯಾ ಈ ಥರ ಜ್ವರ ಬಂದಿದ್ರೆ ಅವರಿಗೆ 6 ತಿಂಗಳ ತೊಗೊಳ್ಳೋದಿಲ್ಲ. ಮತ್ತು ಅವ್ರು ಡೆಂಗಿ ಜ್ವರ ಇರುವಾಗಲೇ ಅವ್ರೇನಾದರೂ ರಕ್ತ ತೊಗೊಂಡಿದ್ರೆ ಸೊ ಅವ್ರನ್ನ 1 ವರ್ಷ ನಾವು ತೊಗೊಳ್ಳೋಂಗಿಲ್ಲ. ಸೊ ಇದೆಲ್ಲ ಹೀಗೆ 6 ತಿಂಗಳ, 15 ದಿವಸ, 1 ತಿಂಗಳ. ಸೊ ಅದನ್ನ ಬಿಟ್ಟು ಮತ್ತೆ ಅವರಿಗೆ ನಾವು ಬಂದು ಕೊಡಲಿಕ್ಕೆ ಹೇಳ್ತೀವಿ. ಈಗ ಹಲ್ಲು ಕೀಳಿಸ್ಕೊಂಡ್ರೆ ಎಷ್ಟು ಟೈಮ್ ತನಕ ಕೊಡಬಾರ್ದು ಹಾಗಾದ್ರೆ? ಅದು ಗೈಡ್ಲೈನ್ ಪ್ರಕಾರ 6 ಮಂತ್ಸ್ ಅಂತಾನೆ ಇದೆ. ಅಂದ್ರೆ ಇದ್ರ ಬಗ್ಗೆ ಕೊಡಬಾರ್ದು ಅನ್ನೋದು ಎಕ್ಸಾಕ್ಟ್ಲಿ. ಸೊ ಒಂದು ನಾವು ನೆನಪಿಟ್ಕೋಬೇಕು, ನಾವು ಏನು ಈ ಥರ ಹಿಸ್ಟ್ರಿ ತೊಗೊಂಡಿದಾಗ ನಾವು ಏನು ವಿಚಾರ ಮಾಡ್ತೀವಿ ಅಂದರೆ, ಇವಾಗ ಒಬ್ಬರಿಂದ ರಕ್ತ ತೊಗೊಳುವಾಗ ಆ ರಕ್ತ ಪೇಷಂಟಿಗೆ ಹೋಗುವಾಗ ನಾವು ಎಲ್ಲ ಥರ ಟೆಸ್ಟ್ ಮಾಡೋದಿಲ್ಲ, ದೇ ಆರ್ ಲಿಮಿಟೆಡ್ ಟೆಸ್ಟ್ ನಾವು ಮಾಡೋದು. ಸೊ ಪೇಷಂಟಿಗೆ ಅದು ರಕ್ತ ಸಮಥಿಂಗ್ ಲೈಕ್ ಡೈರೆಕ್ಟ್ ರಕ್ತನೇ ಹೋಗ್ತಾ ಇದೆ. ಸೊ ಅದು ಎಷ್ಟು ಸೇಫ್ ಆಗಿರುತ್ತೋ ಅಷ್ಟು ಸೇಫ್ ಆಗಿರ್ಬೇಕು. ಯಾವ ಥರ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು, ವೈರಲ್ ಇನ್ಫೆಕ್ಷನು ಅದು ಇರಬಾರ್ದು. ಅದಕ್ಕೆ ನಾವು 3 ತಿಂಗಳ, 6 ತಿಂಗಳ ಅಂತ ಹೀಗೆ ಮಾಡಿರೋದು. ಅಂದ್ರೆ ಆ ಟೈಮ್ ಡ್ಯೂರೇಷನ್ ಯಾಕೆ ತಗೋತೀರಾ? ಅಂದ್ರೆ ಅಷ್ಟು ಟೈಮ್ ಆದ್ಮೇಲೆ ಅವ್ರ ಬಾಡಿಲಿ ಇನ್ಫೆಕ್ಷನ್ ಇರೋದಿಲ್ಲ ಅಂತ. ಎಕ್ಸಾಕ್ಟ್ಲಿ. ಈಗ ಕೊಂಚ ಜನ ಆಂಟಿಬಯೋಟಿಕ್ಸ್ ತಗೊಂಡು ಬರ್ತಾರೆ. ಸೊ ಏನೋ ಇನ್ಫೆಕ್ಷನ್ ಆಗಿದೆ, ಈಗ 2 ದಿವಸದ ಹಿಂದೆ ನಿಲ್ಸಿದೆ, ಇವಾಗ ಚೆನ್ನಾಗಿದ್ದೀನಿ ಅಂತ. ಬಟ್ ನೀವು ನಿಲ್ಸಿರ್ಬೋದು, ಬಟ್ ನಿಮಗೆ ಗೊತ್ತಿರೋದಿಲ್ಲ ಅಲ್ಲ ಡೋನರ್ಗೆ ನಿಜವಾಗ್ಲೂ ಇನ್ಫೆಕ್ಷನ್ ಕಡಿಮೆ ಆಗಿದೆಯಾ ಅಥವಾ ಇನ್ನೂ ಇದೆಯಾ. ಸೊ ಅದು the immunity will fight for the donor and it will bring down. So we have to give that time gap. So ಅದಕ್ಕೆ ಆಂಟಿಬಯೋಟಿಕ್ಸ್ ತೊಗೊಂಡಿರೋಂಥ 14 ದಿವಸ ಆದಮೇಲೆ ಕೊಡ್ಬೋದು. ನಿಲ್ಸಿದ ಮೇಲೆ 14 ದಿವಸ ಆದಮೇಲೆ ರಕ್ತ ಡೊನೇಟ್ ಮಾಡ್ಬೋದು. ಅಂದರೆ 14 ದಿವಸನ ಆಂಟಿಬಯೋಟಿಕ್ಸ್ ತಗೊಂಡು ನಿಲ್ಲಿಸಿ 14 ದಿವಸ ಆದಮೇಲೆ ಅವರು ಬ್ಲಡ್ ಡೊನೇಟ್ ಮಾಡ್ಬೋದು. ಹೌದು. ಓಕೆ ಡಾಕ್ಟರ್, ಹಾಗಿದ್ರೆ ನೀವು ಪ್ರೊಸೀಜರ್ ಹೇಳಿದ್ರಲ್ವಾ ಮಾತಾಡ್ತಾ, ಅವರು ಫಿಲ್ ಮಾಡಬೇಕು, ಅದಾದ್ಮೇಲೆ ಟೆಸ್ಟ್ ಮಾಡ್ತೀವಿ ಅಂತ. ಸೊ ಓವರ್ ಆಲ್ ಆ ಟೈಮ್ ಎಷ್ಟು ತಗೊಳುತ್ತೆ? ಈಗ ಒಂದು ಡೋನರ್ ಬರ್ತಾರೆ, ಅರ್ಜೆಂಟ್ ಬೇಕಾಗಿದೆ, ಎಮರ್ಜೆನ್ಸಿ ಟೈಮಲ್ಲಿ ಬರ್ತಾರೆ, ಎಷ್ಟು ಟೈಮ್ ತಗೊಳುತ್ತೆ ಆ ಪ್ರೊಸೀಜರ್ಗೆ ಓವರ್ ಆಲ್ ಒಂದು ಅಂದಾಜು ಹೇಳೋದಾದ್ರೆ? ಅದು ಡೋನರ್ ಕ್ವೆಶನೇರು ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ನು ಮತ್ತು ನಾವು ರಕ್ತ ಸಂಗ್ರಹಿಸೋದು ಇದೆಲ್ಲ 15 ನಿಮಿಷದಲ್ಲಿ ಆಗಿಬಿಡುತ್ತೆ. ಓಕೆ. ಸೊ ಅದು ಟೈಮ್ ಹಿಡಿಯೋದಿಲ್ಲ. ಬಟ್ ಅದಾದಮೇಲೆ ಏನಿದೆ ಅಲ್ವಾ, ನಾವು ರಕ್ತ ಕಲೆಕ್ಟ್ ಮಾಡಿರೋದು ಅದು ಸೆಪ್ರೇಷನ್ ಆಗಬೇಕು, ಬೇರೆ ಬೇರೆ ಕಾಂಪೊನೆಂಟಿಗೆ ಸೆಪ್ರೇಷನ್ ಆಗಬೇಕು, ಹಾಗೆ ಅದ್ರ ಮೇಲೆ ಟೆಸ್ಟ್ಸ್ಗಳು ಆಗಬೇಕು. ಸೊ ಅದೆಲ್ಲ ನೋಡಿದರೆ ನಮಗೆ ಅಟ್ಲೀಸ್ಟ್ ಮಿನಿಮಮ್ ರಕ್ತ ಸಂಗ್ರಹಣೆ ಆದಮೇಲೆ ಇನ್ನೂ ಒಂದು 2 hours ಬೇಕು, ಎಮರ್ಜೆನ್ಸಿನಲ್ಲಿ ಹೇಳಿದರೆ. ಇಲ್ಲದ್ರೆ ನಾವೆಲ್ಲ ಯೂಶ್ವಲಿ ನಾವು ಬ್ಯಾಚ್ ವೈಸ್ ಮಾಡ್ತಾ ಇರ್ತೀವಿ. ಒಂದು 10 ಜನ ಡೋನರ್ಸ್ ಬಂದರು, ಅವ್ರನ್ನ ಅದನ್ನು
ಬ್ಲಡ್ ತೊಗೊಂಡು ಹೋಗಿ ಕಾಂಪೊನೆಂಟ್ ಸೆಪ್ರೇಷನ್ ಮಾಡ್ತೀವಿ, ಸೈಮಲ್ಟೇನಿಯಸ್ಲಿ ಟೆಸ್ಟಿಂಗು ಹಾಕ್ಕೊಳ್ತೀವಿ. ಸೊ ಎಮರ್ಜೆನ್ಸಿನಲ್ಲಿ ಅಂದರೆ ನಾವು ರೈಟ್ ಫ್ರಮ್ ದ ಡೋನರ್ ಬಂದುಬಿಟ್ಟು ಕೊಟ್ಟು ಮತ್ತೆ ನಾವು ಪೇಷಂಟಿಗೆ ಕೊಡ್ಬೋದು ಅನ್ನೋ ಒಂದು ವಿಚಾರಕ್ಕೆ ಅದು ಇನ್ವೆಂಟ್ರಿಗೆ ಬರೋ ಅಷ್ಟರಲ್ಲಿ ಅಟ್ಲೀಸ್ಟ್ ಮಿನಿಮಮ್ 3 hours ಆದರೂ ಬೇಕಾಗುತ್ತೆ ನಮಗೆ. ಅಷ್ಟು ಟೈಮ್ ತೆಗೆದುಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಬ್ಲಡ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟು ಟೆಸ್ಟ್ಗಳು ಮಾಡಬೇಕು. ಹೌದು, ಟೆಸ್ಟ್ ಮಾಡದೆ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಒಂದು ಜೀವದ ಪ್ರಶ್ನೆ ಆಗಿರುತ್ತೆ, ಜೀವದ ಉಳಿವು ಅಳಿವಿನ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಸೊ ಅದಕ್ಕೆ ಅದು ರಕ್ತ ಮುಂಚೆನೆ ಕೊಡೋದು ತುಂಬ ಪ್ರಾಮುಖ್ಯತೆ ಹೊಂದ್ಕೊಳ್ಳುತ್ತೆ. ಯಾವಾಗ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತ ಕೊಡ್ತಾರೆ ಅಲ್ವಾ, ಸೊ ಆವಾಗ ನಮಗೂ ಸ್ಟಾಕ್ ಇರುತ್ತೆ. ಸೊ ನಾವು ಈ ಥರ ಎಮರ್ಜೆನ್ಸಿನ ಹ್ಯಾಂಡಲ್ ಮಾಡ್ಬೋದು. ಸೊ ನೀವು ಹೇಳ್ದಂಗೆ ಎಮರ್ಜೆನ್ಸಿ ಟೈಮಲ್ಲಿ ಆ 2-3 hours ಸ್ಪೆಂಡ್ ಮಾಡೋಕ್ಕಿಂತ ಅದಕ್ಕಿಂತ ಮುಂಚೆನೆ ಬ್ಲಡ್ ಸಂಗ್ರಹ ಆಗಿತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅದನ್ನ ಕೊಡಬಹುದು ಅಂತ. ಡಾಕ್ಟರ್, ರಕ್ತದಾನ ಮಾಡಿ ಆದ್ಮೇಲೆ ಇಂತಹ ಒಂದು ತಪ್ಪನ್ನ ಮಾಡಬಾರ್ದು ಅಂತ ಏನಾದ್ರು ಇರುತ್ತಾ ಡೋನರ್ಗೆ? ಬ್ಲಡ್ ಡೊನೇಟ್ ಮಾಡಿ ಆದ್ಮೇಲೆ ಇಲ್ಲ, ಅವರ ಹೆಲ್ತ್ ಕಂಡೀಷನ್ಗೆ ರಿಲೇಟೆಡ್ ಆಗಿ? ಇಲ್ಲ, ನಾನು ಈಗಾಗಲೇ ಹೇಳಿರೋ ಪ್ರಕಾರ ಕ್ವೆಶನರ್ ಮೇಲೇ ಹೋಗ್ತೀವಿ ನಾವು. ಸೊ ಬೇಸಿಕಲಿ ಎಲ್ಲರೂ ಹೆಲ್ತಿ ಡೋನರ್ಸೇ ಇರ್ತಾರೆ. ಆದಷ್ಟು ನಾವು ಇವಾಗ ಸ್ಮೋಕಿಂಗ್ ಒಂದಿದ್ರೆ ವಿ ವಿಲ್ ಟೆಲ್ ದೆಮ್ ನಾಟ್ ಟು ಸ್ಮೋಕ್ ಫಾರ್ ಅಬೌಟ್ 1 hour. ಬಟ್ ಅವತ್ತಿನ ದಿವಸ ನಾವು ಏನು ಅಡ್ವೈಸ್ ಕೊಡ್ತೀವಿ ಅಂದರೆ ಇದನ್ನು ಮಾಡಬೇಡಿ ಅಂತಲ್ಲ, ಬಟ್ ವಿ ವಿಲ್ ಏನು ಅಡ್ವೈಸ್ ಕೊಡ್ಬೋದು ಅಂದರೆ ಒಂದು ಸ್ವಲ್ಪ ಫ್ಲೂಯಿಡ್ಸ್ ಜಾಸ್ತಿ ತೊಗೋಬೇಕು ಡೊನೇಷನ್ ಆದಮೇಲೆ. ಯಾಕಂದರೆ ಒಂದು 350 ml ಅಥವಾ 450 ml ನಮ್ಮಿಂದ ಹೋಗಿರುತ್ತೆ ಹೊರಗಡೆ. ಸೊ ಆ ವಾಲ್ಯೂಮ್ ಕಾಂಪೆನ್ಸೇಟ್ ಮಾಡಲಿಕ್ಕಾದರೂ ನಾವು ಒಂದು ಸ್ವಲ್ಪ ಜಾಸ್ತಿ ನೀರು ಕುಡಿಯೋದು, ಜ್ಯೂಸ್ ಕುಡಿಯೋದು, ಎಳ್ನೀರು ಕುಡಿಯೋದು ಆ ಥರ ಮಾಡ್ಬೋದು. ನಾವು ಡೋನರ್ ಬಂದು ಡೊನೇಟ್ ಮಾಡಿದ ಮೇಲೆ ಅವರಿಗೆ ನೀರು ಜ್ಯೂಸು ಕೊಟ್ಟಿರ್ತೀವಿ, ಬಟ್ ಅದಷ್ಟು ಕಾಂಪೆನ್ಸೇಟ್ ಬೇಗ ಆಗಲ್ಲ. ಬಟ್ ಓವರ್ ದ 3-4 hours ಅವರು ಅಷ್ಟು ನೀರು ಕುಡಿದ್ರೆ, ಲಿಕ್ವಿಡ್ಸ್ ತೊಗೊಂಡ್ರೆ ಒಳ್ಳೆಯದು ಅವ್ರಿಗೆ. ಬಟ್ ಈ ಥರದೇ ಇದೆ ಅಂತ ಏನೂ ಇಲ್ಲ. ಬಟ್ ಜಿಮ್ಮಿಗೆ ಹೋಗೋರು ಒಂದು ಸ್ವಲ್ಪ ಅವತ್ತಿನ ದಿವಸ ತುಂಬ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡೋರು ಅದನ್ನು ಅವಾಯ್ಡ್ ಮಾಡಿದರೆ ಒಳ್ಳೇದು. ನಾವು ಅದನ್ನು ಹೇಳಿ ಕಳಿಸ್ತೀವಿ. ನಾವು ಅವತ್ತಿನ ದಿವಸ ಮಾತ್ರ ಅಷ್ಟು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ಟು ಕಳಿಸ್ತೀವಿ. ಮೇ ಬಿ ಆ ರೀಸನ್ಗೋಸ್ಕರನೇ ಅನ್ಸುತ್ತೆ ಪ್ರತಿಯೊಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ಜ್ಯೂಸ್ ಕೊಡ್ತಾರೆ ಡೊನೇಟ್ ಮಾಡೋ. ಹೌದು. ಸೊ ಫ್ಲೂಯಿಡ್ ಕಂಟೆಂಟ್ ಜಾಸ್ತಿ ಹೋಗ್ಬೇಕು ಒಳಗಡೆ. ಹೌದು, ಬಿಕಾಸ್ ಅದೇನು ವಾಲ್ಯೂಮ್ ನಮ್ಮ ಹೊರಗಡೆ ಬಂದಿರುತ್ತಲ್ಲ ಅದು ಮೈಯಲ್ಲಿ ಕಾಂಪನ್ಸೇಟ್ ಆಗಬೇಕಂದ್ರೆ 24 hours ಬೇಕಾಗುತ್ತೆ. ಸೊ ಆ 24 hours ನೀವು ನೀರು ಅಥವಾ ಜ್ಯೂಸು ಅಥವಾ ಯಾವುದೇ ಎಳ್ನೀರೇ ಏನಾದರೂ ತೊಗೊಳ್ತಾ ಇದ್ರೆ ಒಳ್ಳೆಯದು, ನಮಗೆ ಒಳ್ಳೆಯದು. ಡಯಾಬಿಟೀಸ್ ಇದ್ದವರು ಬ್ಲಡ್ ಡೊನೇಟ್ ಮಾಡ್ಬೋದಾ? ಮಾಡ್ಬೋದು, ಬಟ್ ಅದೇ ಇನ್ಸುಲಿನ್ ತೊಗೊಳ್ತಾ ಇದ್ರೆ ನಾವು ಅವರಿಂದ ತೊಗೊಳ್ಳೋದಿಲ್ಲ. ಬಟ್ ಅವರು ಬೇರೆ ಓರಲ್ ಮೆಡಿಸಿನ್ಸ್ ತೊಗೊಳ್ತಾ ಇದ್ರೆ ಆಮೇಲೆ 3 ತಿಂಗಳಲ್ಲಿ ಅವ್ರದ್ದು ರೀಡಿಂಗ್ನಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದೆ ಹಾಗೂ ಮೆಡಿಸಿನ್ಸ್ ಚೇಂಜ್ ಮಾಡಿಲ್ಲ ಅಂದರೆ ಈ 3 ತಿಂಗಳಲ್ಲಿ ತೊಗೋಬೋದು, ಅವ್ರು ಕೊಡ್ಬೋದು. ಓಕೆ ಡಾಕ್ಟರ್, ಈಗ ಬ್ಲಡ್ ಡೊನೇಟ್ ಮಾಡೋದ್ರಲ್ಲಿ ಯಾವ ಬ್ಲಡ್ ಗ್ರೂಪ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ನೋಡೋದಾದ್ರೆ ಅದ್ರ ಬಗ್ಗೆ ಹೇಳ್ಬೋದಾ? ಇಂಥ ಬ್ಲಡ್ ಗ್ರೂಪ್ಗೆ ಇಂಥ ಬ್ಲಡ್ ಗ್ರೂಪ್ ಮ್ಯಾಚ್ ಆಗುತ್ತೆ ಕೊಡಬಹುದು ಅನ್ನೋದು? ಆ್ಯಕ್ಚುಲಿ ಈಗ ಏನಾಗಿದೆ, ಎಲ್ಲ ಬ್ಲಡ್ ಸೆಂಟರ್ನಲ್ಲೂ ಒಂದು ನಾವೇನು ಡೋನರಿಂದ ಹೋಲ್ ಬ್ಲಡ್ ಕಲೆಕ್ಟ್ ಮಾಡ್ತೀವಿ ಅದು ಬೇರೆ ಬೇರೆ ಕಾಂಪೊನೆಂಟ್ಸ್ ಆಗಿ ತಯಾರಾಗುತ್ತೆ. ಸೊ ಅದರಲ್ಲಿ ಕಾಂಪೊನೆಂಟ್ಸ್ ಅಂತ ತಯಾರಾಗಿದ್ದಾಗ ನಾವು ಪ್ಯಾಕ್ಡ್ ಸೆಲ್ಸ್ ಅಂತ ಏನು ಮಾಡ್ಕೊಳ್ತೀವಿ ಅದರಲ್ಲಿ ಬರೀ ಕೆಂಪು ರಕ್ತ ಕಣಗಳು ಇರುತ್ತೆ, ಆ ಪ್ಲಾಸ್ಮಾ ತೆಗೆದುಬಿಟ್ಟಿರ್ತೀವಿ. ಸೊ ಆ ಪ್ಯಾಕ್ಡ್ ರೆಡ್ ಬ್ಲಡ್ ಸೆಲ್ಸ್ ಅಂತ ಏನು ಹೇಳ್ತೀವಿ ಅದು ಇಟ್ ಶುಡ್ ಬಿ ಗ್ರೂಪ್ ಸ್ಪೆಸಿಫಿಕ್. ಇವಾಗ ಎ ಇದ್ದವ್ರಿಗೆ ಎನೇ ಕೊಡಬೇಕು, ಬಿ ಇದ್ದವ್ರಿಗೆ ಬಿನೇ ಕೊಡಬೇಕು, ಓ ಇದ್ದವ್ರಿಗೆ ಓನೇ ಕೊಡಬೇಕು, ಎ ಬಿ ಇದ್ದವ್ರಿಗೆ ಎ ಬಿನೇ ಕೊಡಬೇಕು, ಬಾಂಬೆ ಬ್ಲಡ್ ಗ್ರೂಪ್ ಇದ್ದರೆ ಅದನ್ನೇ ಕೊಡ್ಬೋದು, ಅದನ್ನೇ ಕೊಡಬೇಕು. ಸೊ ದ್ಯಾಟ್ ಈಸ್ ದಿ ನಾರ್ಮ್. ಈಗ ಒಂದೊಂದು ಸತಿ ನೀವು ಹೇಳಿದ ಪ್ರಕಾರ ಎಮರ್ಜೆನ್ಸಿ ಅಥವಾ ಯಾವುದೋ ಒಂದು RH ನೆಗೆಟಿವ್ ಗ್ರೂಪ್ ಪೇಷಂಟ್ಗೆ ತುಂಬ ರಕ್ತ ಬೇಕಾಗುತ್ತೆ. ಮೋಸ್ಟ್ ಬ್ಲಡ್ ಸೆಂಟರ್ಸ್ನಲ್ಲಿ RH ಪಾಸಿಟಿವ್ ರಕ್ತ ಇರುತ್ತೆ ಸ್ಟಾಕು, ಬಟ್ RH ನೆಗೆಟಿವ್ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಸೊ ಆವಾಗ ಯಾರಿಗೋ ಒಬ್ಬರಿಗೆ 5 ಬೇಕು, 6 ಬೇಕು, ಆವಾಗ ಅಂಥ ಟೈಮಲ್ಲಿ ನಾವು ಸ್ವಿಚ್ ಮಾಡೋದು ನೋಡ್ಕೊಳ್ತೀವಿ. ಸೊ ಸ್ವಿಚ್ ಮಾಡ್ಕೋಬೋದು, ಬಟ್ ಅದು ಯಾವ ಪೇಷಂಟ್ ಏನು ಕಂಡೀಷನ್ನಲ್ಲಿದೆ ಆ ಡಾಕ್ಟ್ರ್ ಜೊತೆ ನಾವು ಮಾತಾಡಿ ಸ್ವಿಚ್ ಮಾಡ್ಬೋದು. ಯಾಕಂದರೆ ಈಗ ಓ ನೆಗೆಟಿವ್ ಅನ್ನೋದು ಅದು ಯಾವ ಗ್ರೂಪ್ ಇದ್ರೇನು ಪೇಷಂಟ್ ಯಾವ ಬೇರೆ ಗ್ರೂಪ್ ಇದ್ರೇನು ಅದನ್ನು ಸುರಕ್ಷಿತವಾಗಿ ಕೊಡ್ಬೋದು. ಓ ನೆಗೆಟಿವ್
ಬ್ಲಡ್, ಓ ನೆಗೆಟಿವ್ ಪ್ಯಾಕ್ಡ್ ಸೆಲ್ಸ್. ಓಕೆ. ಸೊ ಅದನ್ನು ನಾವು ಮೋಸ್ಟ್ಲಿ ಸ್ಟಾಕಲ್ಲಿ ಇಟ್ಕೊಂಡಿರ್ತೀವಿ ನಮಗೆ ಯಾವುದೋ ಎಮರ್ಜೆನ್ಸಿ ಬಂದರೆ. ಆಮೇಲೆ ಪೇಷಂಟಿಂದ ಕ್ರಾಸ್ ಮ್ಯಾಚಿಂಗ್ ಸ್ಯಾಂಪಲ್ ತೆಗೆಯೋ ಅಷ್ಟು ಟೈಮ್ ಇರೋದಿಲ್ಲ, ಅಷ್ಟು ರಕ್ತ ಹೋಗಿರುತ್ತೆ. ಸೊ ಅಂಥವ್ರಿಗೆ ನಾವು ಓ ನೆಗೆಟಿವೇ ಫಸ್ಟ್ ಕೊಟ್ಟು ಸ್ಟೆಬಿಲೈಸ್ ಮಾಡಿ, ಆಮೇಲೆ ಅವ್ರದ್ದು ಸ್ಯಾಂಪಲ್ ಬಂದ ಮೇಲೆ ಅವ್ರದ್ದು ಏನು ಗ್ರೂಪ್ ಇದೆ ಅಂತ ನೋಡಿಕೊಂಡು ಅದೇ ಗ್ರೂಪ್ ಸ್ಪೆಸಿಫಿಕ್ ಆಗಿ ಕೊಟ್ಕೊಂಡು ಹೋಗ್ತೀವಿ. ಸೊ ಈ ಥರನೂ ಮಾಡ್ಕೋಬೋದು. ಈಗ ಓ ನೆಗೆಟಿವ್ ಇದ್ದವರು ಬೇರೆಲ್ಲ ಬ್ಲಡ್ ಗ್ರೂಪಿಗೆ ಕೊಡ್ಬೋದು, ಅಂದ್ರೆ ಮ್ಯಾಚ್ ಆಗುತ್ತೆ. ಬಟ್ ಅವರಿಗೆ ಬೇಕು ಅಂತ ಆದ್ರೆ ಅವರಿಗೆ ಓ ನೆಗೆಟಿವೇ ಕೊಡಬೇಕು, ಅವರಿಗೆ ಬೇರೆ ಯಾವುದು ಮ್ಯಾಚ್ ಆಗಲ್ಲ, ಓ ನೆಗೆಟಿವೇ ಬೇಕಾಗುತ್ತೆ. ಓ ನೆಗೆಟಿವೇ ಬೇಕಾಗುತ್ತೆ. ಅಥವಾ ತೀರಾ ಅಂತ ಎಮರ್ಜೆನ್ಸಿ ಇದ್ದರೆ ಓ ಪಾಸಿಟಿವ್ ಕೊಡ್ಬೋದು. ಅಟ್ಲೀಸ್ಟ್ ಅವರು ಪೇಷಂಟು ಇಸ್ ಅ ಮೇಲ್ ಪೇಷಂಟ್ ಅಂದರೆ ವಿ ಕ್ಯಾನ್ ಗಿವ್ ಓ ಪಾಸಿಟಿವ್. ಬಟ್ ಅದು ಮತ್ತೆ ಫೀಮೇಲ್ಸು ಚೈಲ್ಡ್ ಬೇರಿಂಗ್ ಏಜ್ ಇದ್ದರೆ ಅವ್ರಿಗೆ ಓ ನೆಗೆಟಿವೇ ಕೊಡಬೇಕಾಗುತ್ತೆ. ವಿ ಕಾಂಟ್ ಸ್ವಿಚ್ ದೇರ್. ಡಾಕ್ಟರ್, ಇತ್ತೀಚೆಗೆ ನಾವು ನೋಡೋದಾದ್ರೆ ಬ್ಲಡ್ ಡೊನೇಟ್ ಮಾಡುವಂಥದ್ದು ಹೆಚ್ಚಾಗ್ತಾನೆ ಇದೆ, ಅವೇರ್ನೆಸ್ ಹೆಚ್ಚಾಗ್ತಾ ಇದೆ. ಅದು ಒಂಥರ ಟ್ರೆಂಡ್ ಅಂತ ಹೇಳ್ಬೋದು. ಕೆಲವರು ಈ ಕ್ಯಾಂಪಿಗೆ ಬಂದು ಬ್ಲಡ್ ಡೊನೇಟ್ ಮಾಡ್ತಾರೆ. ಆದಾಗ್ಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಅನ್ನಿಸ್ತಾ ಇದೆಯಾ ಬ್ಲಡ್ಡಿನ ಕೊರತೆ ಇದೆ ಅಂತ? ಇದೆ, ಕೊರತೆ ಇದೆ. ಯಾಕಂದರೆ ಅದು ಎಲ್ಲ ನಾವೇನು ಕಾಂಪೊನೆಂಟ್ಸ್ ಮಾಡ್ತೀವಲ್ಲ ಅದಕ್ಕೆ ಶೆಲ್ಫ್ ಲೈಫ್ ಅನ್ನೋದು ಇರುತ್ತೆ. ಸೊ ಆ ಶೆಲ್ಫ್ ಲೈಫ್ನಲ್ಲಿ ನಾವು ಯಾವುದೇ ಒಂದು ಕ್ಯಾಂಪ್ ಮಾಡ್ಕೊಂಡು 100-200 ಯೂನಿಟ್ಸ್ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ. ಬಟ್ ಅದೇ ಟೈಮಲ್ಲಿ ನಮಗೆ ನಮ್ಮ ಪೇಷಂಟ್ ಲೋಡ್ ಕಡಿಮೆ ಆದರೆ ಸೊ ಅದು ಶೆಲ್ಫ್ ಲೈಫ್ ಮೀರಿದರೆ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಅದು ಡಿಸ್ಕಾರ್ಡ್ ಆಗಿಬಿಟ್ಟಿರುತ್ತೆ. ಸೊ ಹೀಗಾಗಿ ಒಂದೊಂದು ಸಲ ನಮಗೆ ಇನ್ನೊಂದು ಪ್ರಾಬ್ಲಮ್ ಎದುರಾಗೋದಂದರೆ ಈ ಪ್ಲೇಟ್ಲೆಟ್ಸ್ನಲ್ಲಿ ಪ್ಲೇಟ್ಲೆಟ್ ಶೆಲ್ಫ್ ಲೈಫ್ 5 ದಿವಸ ಇರುತ್ತೆ. ಸೊ ನಾವು ಒಂದು ಕ್ಯಾಂಪಲ್ಲಿ 200 ಜನ ಏನಾದರೂ ಕಲೆಕ್ಟ್ ಮಾಡಿದರೆ ಎಲ್ಲ 200 ಜನದು ನಾವು ಪ್ಲೇಟ್ಲೆಟ್ಸ್ ಮಾಡ್ಕೊಳಕ್ಕಾಗೋಲ್ಲ. ಬಿಕಾಸ್ ಅದು 200 ಪ್ಲೇಟ್ಲೆಟ್ಸ್ ಮಾಡಿಟ್ಕೊಂಡ್ರೆ ಅದು ಖರ್ಚು ಆಗಬೇಕು ಅಲ್ವಾ. ಸೊ ಅದರಲ್ಲಿ ಸುಮಾರು ಒಂದು 25% ಮಾಡಿ ಇಟ್ಕೊಂಡಿರ್ತೀವಿ. 5 ದಿವಸದವರೆಗೆ ಏನೇನು ರಿಕ್ವೆಸ್ಟ್ ಬರುತ್ತೆ ಅದನ್ನೆಲ್ಲ ಕೊಡ್ಬೋದು ಅಂತ. ಸೊ ನಮಗೆ ಮುಂದೆ ಮತ್ತೆ ಒಂದು ಕ್ಯಾಂಪ್ ಆಗಲಿಲ್ಲ ಅಂದರೆ ನಮಗೆ ಪ್ಲೇಟ್ಲೆಟ್ ಶಾರ್ಟೇಜ್ ಆಗ್ಬೋದು. ಸೊ ಈ ಥರ ಹೀಗೆ ಡಿಪೆಂಡ್ಸ್ ಆನ್ ದ ಕಾಂಪೊನೆಂಟ್ಸ್. ನಾನು ಇವಾಗ ಹೇಳಿದೆ ನೆಗೆಟಿವ್ ಗ್ರೂಪ್ಸಿಂದು ಯಾವುದೇ ಒಂದು ಸರ್ಜರಿ ಫಿಕ್ಸ್ ಆಗಿ ಆ ಸರ್ಜರಿ ಒಂದು ಸ್ವಲ್ಪ ಬ್ಲೀಡಿಂಗ್ ಆಗಿ ಆ ನೆಗೆಟಿವ್ ಗ್ರೂಪೇ ಬೇಕಂದ್ರೂ ಸೊ ಈ ಥರ ಸಿಚುವೇಶನ್ಸ್ ನಮಗೆ ಬರ್ಬೋದು. ಓಕೆ. ಈಗ ಒಂದ್ಸತಿ ನೀವು ಡೋನರ್ ಇಂದ ಬ್ಲಡ್ ಕಲೆಕ್ಟ್ ಮಾಡಿ ಆದ್ಮೇಲೆ ಅದನ್ನ ಹೇಗೆ ಸೆಗ್ರಿಗೇಟ್ ಮಾಡ್ತೀರಾ? ಯಾಕಂದ್ರೆ ನಾವು ಅನ್ಕೊಂಡಿರ್ತೀವಿ ಬ್ಲಡ್ ತಗೊಂಡ್ರೆ ಡೈರೆಕ್ಟ್ ಹಂಗೆ ಕೊಡ್ತೀರಿ ಅಂತ ಕೆಲವರು ಅನ್ಕೊಂಡಿರ್ತಾರೆ. ಸೊ ಅದನ್ನ ಸಂರಕ್ಷಿಸಿ ಇಡುವಂತ ವಿಧಾನ ಯಾವ ರೀತಿಯಾಗಿರುತ್ತೆ? ಎಕ್ಸಾಕ್ಟ್ಲಿ. ಸೊ ಅದು ಯಾವತ್ತೂ ನಾವು ಬ್ಲಡ್ ಇವಾಗ ಫಿಲ್ಮ್ನಲ್ಲಿ ತೋರಿಸಿರೋ ಥರ ಡೈರೆಕ್ಟ್ ಡೋನರ್ ಟು ಪೇಷಂಟ್ ಹಾಗೆಲ್ಲ ಕೊಡೋದು ಅದೆಲ್ಲ ಇಟ್ಸ್ ನಾಟ್, ಇವಾಗೇನಾಗೋದಿಲ್ಲ ಆ ಥರದ್ದು. ಸೊ ಈಗ ನಾವು ಏನು ಬ್ಲಡ್ ಶೇಖರಣೆ ಮಾಡಿರ್ತೀವಲ್ಲ ಅದು ಹೋಲ್ ಬ್ಲಡ್ ಅಂತ ಇರುತ್ತೆ ಒಬ್ಬ ಡೋನರಿಂದ. ಅದನ್ನು ನಾವು 6 hours ಒಳಗಡೆ ಅದನ್ನು ಕಾಂಪೊನೆಂಟ್ಸ್ ಮಾಡ್ಕೋಬೇಕು, ಬೇರೆ ಬೇರೆ ಕಾಂಪೊನೆಂಟ್ಸ್. ಸೊ ಇವಾಗ ಪ್ಯಾಕ್ಡ್ ಸೆಲ್ಸ್ ಅಂತ ಇವಾಗ ತಾನೇ ಹೇಳಿದೆ. ಸೊ ಅದರಲ್ಲಿ ಅದೊಂದು ಕಾಂಪೊನೆಂಟ್ ಆಗುತ್ತೆ. ನೆಕ್ಸ್ಟು ಅದು ಪ್ಲಾಸ್ಮಾ ಅಂತ ಇರುತ್ತೆ. ಆ ಪ್ಲಾಸ್ಮಾನ ನಾವು ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ ಅಂತ ಸ್ಟೋರ್ ಮಾಡ್ತೀವಿ. ಸೊ ಅದೊಂದು ಕಾಂಪೊನೆಂಟ್ ಆಗುತ್ತೆ. ಅದಲ್ಲದೆ ಇನ್ನೊಂದು ಕಾಂಪೊನೆಂಟ್ ಇದು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸ್ ಅಥವಾ ಪ್ಲೇಟ್ಲೆಟ್ಸ್ ಅಂತ ಮಾಡಿಕೊಂಡು ಇಟ್ಕೊಂಡಿರ್ತೀವಿ, ಪ್ಲೇಟ್ಲೆಟ್ ಕಾನ್ಸಂಟ್ರೇಟ್ ಅಂತ. ಸೊ ಇದನ್ನೆಲ್ಲನೂ ಕಲೆಕ್ಟ್ ಮಾಡಿರೋ 6 hours ನಾವು ಮಾಡ್ಕೋಬೇಕು. ಯಾಕಂದರೆ ದರ್ವೊಂದು ಕಾಂಪೊನೆಂಟು ಬೇರೆ ಬೇರೆ ಸಿಚುವೇಶನ್ನಲ್ಲಿ ಯೂಸ್ ಆಗುತ್ತೆ ಪೇಷಂಟ್ ಕಂಡೀಷನ್ ಮೇಲೆ. ಸೊ ಅದು ಒಂದು ಮುಖ್ಯ ಆಗುತ್ತೆ. ನಾವು 6 hours ಒಳಗಡೆ ಇದನ್ನೆಲ್ಲ ಸೆಪ್ರೇಟ್ ಮಾಡಿಕೊಂಡು ಇಟ್ಕೋಬೇಕು ಅಂತ. ಇವಾಗ ಕ್ಯಾಂಪಿಗೆ ಹೋಗಿದಾಗಲೂ ಅಷ್ಟೇ, ಇವಾಗ ಕ್ಯಾಂಪ್ ಇಡೀ ದಿವಸ ಇದ್ರೂ ಮಧ್ಯದಲ್ಲಿ ಒಂದು 2 hours ಆದಮೇಲೆ ಎಷ್ಟು ಕಲೆಕ್ಟ್ ಆಗುತ್ತೆ ಅದು ಬ್ಲಡ್ ಸೆಂಟರ್ಗೆ ವಾಪಸ್ ಬರುತ್ತೆ, ಬಂದು ಅದನ್ನು ಪ್ರೊಸೆಸಿಂಗ್ ನಾವು ನಡೆಸ್ತಿರ್ತೀವಿ. ಸೊ ಹಾಗೆ ವಿ ಮೇಂಟೈನ್ ದ್ಯಾಟ್ ಟೈಮ್ ಫ್ರೇಮ್. ಈಗ ಇದು ಶೆಲ್ಫ್ ಲೈಫ್ ಅನ್ನೋದು ಇನ್ನೊಂದಿದೆ. ದರ್ವೊಂದು ಕಾಂಪೊನೆಂಟಿಗೆ ಶೆಲ್ಫ್ ಲೈಫ್ ಅಂತ ಇರುತ್ತೆ. ಇವಾಗ ಪ್ಯಾಕ್ಡ್ ರೆಡ್ ಸೆಲ್ಸ್ ಏನಿದೆ ಅದು ನಾವು ಯಾವ ಥರ ಬ್ಯಾಗಲ್ಲಿ ಕಲೆಕ್ಟ್ ಮಾಡ್ತೀವಿ. ಇವಾಗ ಸ್ಯಾಗಮ್ ಅಂತ ಬ್ಯಾಗ್ಸ್ ಬಂದಿದೆ. ಸೊ ಅದರಲ್ಲಿ 42 days ಇಟ್ಕೋಬೋದು. ಸೊ ಅದನ್ನು ನಾವು 42 ದಿವಸ ಫ್ರಿಜ್ಜಲ್ಲಿ 4 to 6 degrees ಅಥವಾ 8 degrees ನಾರ್ಮಲ್ ಫ್ರಿಜ್ಜೆಲ್ಲ ಬ್ಲಡ್ ಬ್ಯಾಂಕ್ ಈ ಸ್ಟೋರೇಜ್ಗೆ ಅಂತ ಫ್ರಿಜ್ ಇರುತ್ತೆ, ಅದರಲ್ಲಿ ಇಟ್ಕೊಳ್ತೀವಿ. ಹಾಗೆ ನಾನು ಏನು ಪ್ಲಾಸ್ಮಾ ಅಂತ ಹೇಳಿದಲ್ಲ, ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ, ಅದನ್ನು 1 ವರ್ಷದವರೆಗೂ ಇಟ್ಕೋಬೋದು. ಬಟ್ ಅದು -18 ಫಸ್ಟು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಅದನ್ನು -40 ನಾವು ಇಟ್ಕೊಳ್ತೀವಿ. 1 ವರ್ಷದವರೆಗೂ ಇಟ್ಕೋಬೋದು.
ಮತ್ತು ಮೂರನೇದು ಕಾಂಪೊನೆಂಟ್ ಏನಿದೆ ಪ್ಲೇಟ್ಲೆಟ್ಸ್ ಅಂತ ಹೇಳಿದೆ. ಅದು ಪ್ಲೇಟ್ಲೆಟ್ಸ್ ರೂಮ್ ಟೆಂಪ್ರೇಚರ್ನಲ್ಲೇ ಇಡ್ತೀವಿ ನಾವು. ಒಂದು ಪ್ಲೇಟ್ಲೆಟ್ ಆಜಿಟೇಟರ್ ಕಮ್ ಇನ್ಕ್ಯುಬೇಟರ್ ಅಂತ ಒಂದು ಎಕ್ವಿಪ್ಮೆಂಟ್ ಇರುತ್ತೆ. ಸೊ ಅದರಲ್ಲಿ ಇಡ್ತೀವಿ. ಸೊ ಅದಕ್ಕೆ 5 days ಅಷ್ಟೇ ನಾವು ಇಡ್ಬೋದು. ಇವತ್ತು 0 day, ಇವತ್ತು ಪ್ರಿಪೇರ್ ಮಾಡಿಕೊಂಡ್ರೆ ನಾವು ಇವತ್ತು ಡೋನರ್ ಕೊಟ್ಟಿದೆ, ಇವತ್ತು 0 day ಇರುತ್ತೆ. ಸೊ ನಾಳೆಯಿಂದ 1 2 3 4 5th ಡೇಗೆ ಎಕ್ಸ್ಪೈರ್ ಆಗಿಬಿಡುತ್ತೆ ಮಿಡ್ನೈಟಿಗೆ. ಸೊ ಇದು ಡಿಪೆಂಡಿಂಗ್ ಆನ್ ದಿ ಟೆಂಪ್ರೇಚರ್ ವಿ ಕ್ಯಾನ್ ಸ್ಟೋರ್. ಸೊ ಇಲ್ಲೇ ನಿಮಗೆ ಗೊತ್ತಾಗುತ್ತೆ ಇವಾಗ ಯಾವುದು ರೂಮ್ ಟೆಂಪ್ರೇಚರ್ನಲ್ಲಿ ಇರುತ್ತೆ ನೋಡಿ ಅದಕ್ಕೆ ಶಾರ್ಟ್ ಲೈಫ್. ಯಾಕಂದರೆ ನಮ್ಗೆ ಗೊತ್ತಿಲ್ಲ ನಮ್ಮ ರೂಮ್ನಲ್ಲಿ ಏನೇನು ಥರ ಬ್ಯಾಕ್ಟೀರಿಯಾ ಏನೇನು ಇರುತ್ತೆ ಅಂತ. ನಾವು ಎಷ್ಟೇ ಪರಿಸರ ಕ್ಲೀನ್ ಇಟ್ಕೊಂಡ್ರೂ ಅದು ಒಂದು ರಕ್ತ ಕಾಂಪೊನೆಂಟ್, ಅದು ಡೈರೆಕ್ಟ್ ವೇನಿಗೆ ಹೋಗುತ್ತೆ. ಸೊ ಅದಕ್ಕೆ ಶೆಲ್ಫ್ ಲೈಫ್ ಕಡಿಮೆ ಇರುತ್ತೆ. ಇವಾಗ -80 ಫ್ರೀಝರ್. ಸೊ ಈಗ ನಾವು ಫ್ರೀಝರ್ನಲ್ಲಿ ಏನೇ ತಿನ್ನೋ ಪದಾರ್ಥನೂ ತುಂಬ ದಿವಸ ಇಟ್ಕೋಬೋದು. ಸೊ ಹಾಗೆ ಪ್ಲಾಸ್ಮಾನು ತುಂಬ ದಿವಸ ಇಟ್ಕೋಬೋದು. ಬಟ್ ಪ್ಯಾಕ್ಸ್ ಜಾಸ್ತಿ ಟೈಮ್ ಇಟ್ಕೋಬಹುದು. ಸೊ ಅದಕ್ಕೆ 1 ವರ್ಷ ಇರುತ್ತೆ. ಬಟ್ ಪ್ಯಾಕ್ಡ್ ಸೆಲ್ಸ್ ಅದನ್ನು ನಾವು 2 to 8 ಅಥವಾ 4 to 8 ಡಿಗ್ರೀಸ್ನಲ್ಲೇ ಇಡ್ತೀವಿ ಫ್ರಿಡ್ಜಲ್ಲಿ. ಸೊ ಅದನ್ನು ಇಟ್ ಬಿ 35 days. ನೀವು ಯಾವ ಥರ ಬ್ಯಾಗ್ ಯೂಸ್ ಮಾಡ್ತೀರಾ, ಯಾವ ಥರ ಸೊಲ್ಯೂಷನ್ ಮಿಕ್ಸ್ ಮಾಡಿರ್ತೀರಾ ಅದರಲ್ಲಿ ಬೇರೆ ಬೇರೆ ಬ್ಯಾಗ್ಸ್ ಬರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಬ್ಯಾಗ್ನ ಯಾವ ಬ್ಲಡ್ ಸೆಂಟ್ರ್ ಏನು ಯೂಸ್ ಮಾಡ್ತಾರಲ್ಲ ಅದು 35 ದಿವಸ ಇರ್ಬೋದು ಅಥವಾ 42 ದಿವಸ ಇಟ್ಕೋಬೋದು. ಹಾಗಾಗಿ ಫಿಲ್ಮ್ ಅಲ್ಲಿ ತೋರಿಸುತ್ತಲ್ಲ ಒಂದು ಪರ್ಸನ್ ಇಂದ ಇನ್ನೊಂದು ಪರ್ಸನ್ಗೆ ಡೈರೆಕ್ಟ್ ಆಗಿ ಬ್ಲಡ್ ಯಾವತ್ತೂ ಹೋಗಲ್ಲ. ಇಲ್ಲ, ಯಾಕಂದ್ರೆ ಜನರು ಹಂಗ ಅನ್ಕೊಂಡಿರ್ತಾರೆ ಒಂದ್ ಮೂವಿಲಿ ನೋಡಿದಾಗ ಆ ತರ ಇರುತ್ತೆ ಅನ್ನೋದು. ಬಟ್ ಸಂಗ್ರಹಿಸಿದ ಮೇಲೆ ಅದನ್ನ ಎಷ್ಟು ಸೆಗ್ರಿಗೇಟ್ ಮಾಡ್ತೀರಾ ಅಥವಾ ಅದನ್ನ ಸಂರಕ್ಷಿಸಿ ಇಡುವಂತ ಪ್ರೊಸೀಜರ್ ಕೂಡ ಬೇರೆ ಬೇರೆ ಇರುತ್ತೆ. ಅದರ ಲೈಫ್ ಸ್ಪ್ಯಾನ್ ಬೇರೆ ಬೇರೆ ದಿನಗಳಿರುತ್ತೆ, ಡ್ಯೂರೇಷನ್ ಚೇಂಜ್ ಇರುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ಜನರಿಗೆ ನಿಜವಾಗಿಯೂ ಕೂಡ ಬೇಕಾಗಿತ್ತು ಅನ್ಸುತ್ತೆ. ಯಾಕಂದ್ರೆ ಜನರಲ್ಲಿ ಕಾಮನ್ ಆಗಿ ಕೆಲವೊಂದಿಷ್ಟು ತಪ್ಪು ಕಲ್ಪನೆಗಳು ಇದ್ದೇ ಇರ್ತವೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ಮಾಹಿತಿಯ ಕೊರತೆ ಇರುತ್ತೆ. ಡಾಕ್ಟರ್, ಹಾಗಾದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಈ ಬ್ಲಡ್ ಡೊನೇಟ್ ಮಾಡೋದ್ರ ಬಗ್ಗೆ ಮಿಸ್ಕನ್ಸೆಪ್ಷನ್ ಯಾವುದೆಲ್ಲ ಇದೆ? ಅದೇ ತುಂಬ ಸುಮಾರು ಜನ ಹೆದರ್ಕೊಳ್ತಾರೆ ಕೊಡಲಿಕ್ಕೆ. ಯಾಕೆ ಹೆದರ್ಕೊಳ್ತಾರೆ ಅಂದರೆ ಏನೋ ರಕ್ತ ನಮ್ಮಿಂದ ತೊಗೊಂಡ್ಬಿಡ್ತಾರೆ, ನಮಗೇನೋ ಆಗಿಬಿಡುತ್ತೆ, ನಮಗೆ ವೀಕ್ನೆಸ್ ಬರುತ್ತೆ, ನಾವೇನಾದರೂ ಅಡ್ಮಿಟ್ ಆಗಬೇಕಾಗುತ್ತೋ. ಸೊ ಆ ಥರದೆಲ್ಲ ಅವರು ಯೋಚನೆ ಮಾಡ್ತಾರೆ. ತುಂಬ ಕಡಿಮೆ ಜನ ಇಲ್ಲ ನಮ್ಮ ತಾಯಿಗೆ ಬೇಕು, ನಮ್ಮ ತಂದೆಗೆ ಬೇಕು, ನಾನೇ ಕೊಡ್ತೀನಿ ಅಂತ ಅಷ್ಟು ಇನ್ನೂ ತಿಳುವಳಿಕೆ ಇಲ್ಲ ಪೇಷಂಟ್ ರಿಲೇಟಿವ್ಸ್ ಹತ್ರ. ಸೊ ಇದಲ್ಲದೆ ಅವ್ರದ್ದು ಇನ್ನೊಂದು ಮಿಸ್ಕನ್ಸೆಪ್ಷನ್ ಏನಿರ್ಬೋದು ಅಂದರೆ, ಈಗ ಬ್ಲಡ್ ಬ್ಯಾಂಕ್ಸಿಗೆ ಹೋಗಿದಾಗ ಅಲ್ಲಿ ಯಾವ ಥರ ನಮ್ಮನ್ನು ಚುಚ್ತಾರೆ, ಯಾವ ಥರ ಬ್ಯಾಗ್ ಯೂಸ್ ಮಾಡ್ತಾರೆ, ಇವರೆಲ್ಲ ಕ್ವಾಲಿಟಿ ಮೇಂಟೈನ್ ಮಾಡ್ತಾರಾ, ಆ ಥರ ಯೋಚನೆ ಮಾಡೋರು ಇರ್ತಾರೆ. ಸೊ ಆಗ ನಾವು ಅವರಿಗೆ ತಿಳಿಸಿ ಹೇಳ್ತೀವಿ, ಈಗ ಏನಾಗುತ್ತೆ ಏನಿಲ್ಲ, ನಾವೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀವಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಅವರು ಕೊಡಲಿಕ್ಕೆ ತಯಾರಾಗ್ತಾರೆ. ಈಗ ಬ್ಲಡ್ ಡೊನೇಟ್ ಮಾಡಿ ಆದ್ಮೇಲೆ ಕೆಲವರಿಗೆ ತಲೆ ಸುತ್ತು ಬರುತ್ತೆ. ಸೊ ಇದು ಕಾಮನ್ ಅಥವಾ ಅವರ ಬಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ? ಇಲ್ಲ, ಇದು ಕಾಮನ್ ಅಲ್ವೇ ಅಲ್ಲ. ಒಂದು 100 ಜನ ಡೊನೇಟ್ ಮಾಡಿದವ್ರಿಗೆ 0.1% ಹೇಳ್ತಾ ಇದ್ದೀನಿ ನಾನು, 1% ಇಲ್ಲ, ಅದಕ್ಕಿಂತ ಕಡಿಮೆ. ಸೊ ಅಂಥವ್ರಿಗೆ ತಲೆ ಸುತ್ತಾಗ್ಬೋದು. ಅದು ನಾವು ಯಾಕೆ ನೋಡ್ತೀವಿ ಅಂದರೆ, ಒಂದು ಸ್ವಲ್ಪ ಫಸ್ಟ್ ಟೈಮ್ ಕೊಡ್ತಿರ್ತಾರಲ್ಲ ಅವ್ರಿಗೆ ಆಂಗ್ಸೈಟಿ ಜಾಸ್ತಿ ಇರುತ್ತೆ. ಸೊ ನಾವು ಎಷ್ಟೇ ಇದು ಬ್ಲಡ್ ಬ್ಯಾಂಕ್ನಲ್ಲಿ ಎಲ್ಲ ಥರ ಮೆಟೀರಿಯಲ್ ಇಟ್ಟಿರ್ತೀವಿ, ನಾವು ಅವ್ರು ಓದಿ ತಿಳ್ಕೊಬೋದು ಏನು ಪ್ರೊಸೀಜರ್ ಏನಿದೆ, ಎಷ್ಟೊತ್ತಾಗುತ್ತೆ, ಹೆಂಗೆ ಅದೆಲ್ಲ. ಮತ್ತು ನಾವು ಅಲ್ಲಿ ಇರ್ತೀವಿ, ನಮ್ಮನ್ನು ಕೇಳ್ತಾರೆ, ನಾವು ಅವ್ರಿಗೆಲ್ಲ ತಿಳಿಸ್ತೀವಿ. ಆದರೂ ಅದೇನೋ ಒಂದು ಆಂಗ್ಸೈಟಿ ಇರುತ್ತೆ ಅವರಿಗೆ. ಸೊ ಅಂಥವ್ರು ತುಂಬ ಆಂಗ್ಷಿಯಸ್ ಇರೋರಿಗೆ ಆಗ್ಬೋದು. ಓಕೆ, ಅಥವಾ ಸರಿ ಹೋಗುತ್ತಾ? ಡೆಫಿನೆಟ್ಲಿ ಅದೇನು ಇದು ಆಗೋದು, ಜಸ್ಟ್ ಒಂದು 5 minutes ಅವ್ರ ಕಾಲ್ ಮೇಲೆ ಎತ್ತಿ ಹಿಡ್ಕೊಂಡ್ಬಿಟ್ರೆ ಸಾಕು, ಅದು ರಕ್ತ ವಾಪಸ್ ಎಲ್ಲ ಕಾಲಲ್ಲಿರೋದು ತಲೆಗೆ ಹೋದ್ಮೇಲೆ ಅವ್ರಿಗೆ ಗಿಡಿನೆಸ್ ನಿಂತು ಬಿಡುತ್ತೆ. ಸೊ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಇನ್ನೊಂದು ಕಾಮನ್ ಆಗಿ ನಾವು ಇವಾಗ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದರೆ, ಅವರು ಎಲ್ಲೆಲ್ಲಿಂದನೋ ಡ್ರೈವ್ ಮಾಡ್ಕೊಂಡು ಬಂದಿರ್ತಾರೆ, ಯಾರಿಗೋ ರಕ್ತ ಕೊಡಬೇಕಂತ ಯಾರೋ ಹೇಳಿದಾಗ ಬರ್ತಾರೆ, ಬಿಸಿಲಿನಲ್ಲಿ ಬಂದಿರ್ತಾರೆ, ಆಮೇಲೆ ತುಂಬ ದೂರದಿಂದ ಬಂದಿರ್ತಾರೆ, ಇಮಿಡಿಯೇಟಾಗಿ ಕೊಟ್ಬಿಡ್ತಾರೆ. ಆದಮೇಲೆ ರಿಫ್ರೆಶ್ಮೆಂಟ್ ರೂಮ್ನಲ್ಲಿ ಕೂತ್ಕೊಂಡಿರುವಾಗ ಒಂದು ಸ್ವಲ್ಪ ಗಿಡ್ಡಿನೆಸ್ ಬರ್ಬೋದು.
ಸೊ ಅಂಥದನ್ನ ನಾವು ಈಸಿಯಾಗಿ ಈ ಬೇಸಿಗೆ ಕಾಲದಲ್ಲಂತೂ ಅವಾಯ್ಡ್ ಮಾಡ್ಬೋದು. ಅವರು ಬಂದಾಗ ಅವ್ರಿಗೆ ಚೆನ್ನಾಗಿ ನೀರು ಕುಡಿಸ್ಬೇಕು. ನೀರು ಕೊಟ್ಟು ಆಮೇಲೆ ತೊಗೊಂಡ್ರೆ ಇದೆಲ್ಲ ಆಗೋದೇ ಇಲ್ಲ. ಸೊ ಅದನ್ನು ನಾವು ಫಾಲೋ ಮಾಡ್ತೀವಿ. ಸೊ ಯಾರೇ ಡೋನರ್ ಬಂದ್ರೂ ಫಸ್ಟ್ ಅವರು ಫಿಲ್ ಮಾಡಿದ ಮೇಲೆ ನೀರು ಕೊಟ್ಟು ಸುಧಾರಿಸ್ಕೊಂಡು ಆಮೇಲೆ ತೊಗೊಳ್ತೀವಿ. ಸೊ ಆವಾಗ ಈ ಥರ ಎಲ್ಲ ರಿಯಾಕ್ಷನ್ಸು ತುಂಬ ಕಡಿಮೆ. ಬ್ಲಡ್ ಡೊನೇಟ್ ಮಾಡಿ ಆದಮೇಲೆ ಡೋನರ್ಗೆ ಅದರಿಂದ ಎಷ್ಟು ಹೆಲ್ಪ್ ಆಗುತ್ತಮ್ಮ? ಅದು ನಾವು ಯಾರೇ ಒಬ್ರು ಡೋನರ್ ರಕ್ತ ಡೊನೇಟ್ ಮಾಡಿದ ಮೇಲೆ ನಮ್ಮ ಹತ್ರ ಇರೋದು ನಾವು ಏನು ಕೊಡ್ತೀವಲ್ಲ ಅದು ಹಳೆ ರಕ್ತ ಆಗಿರುತ್ತೆ. ಯಾಕಂದರೆ ನಮ್ಮ ಮೈಯಲ್ಲೇ ಕೂಡ ಅದೇನು ರಕ್ತ ಕಣ ಇರುತ್ತಲ್ಲ, ಕೆಂಪು ರಕ್ತ ಕಣ, ಅದು 120 ದಿವಸ ಅಷ್ಟೇ ಇರುತ್ತೆ. ಅದಾದಮೇಲೆ ಹೊಸದು ಬರುತ್ತೆ ಬೋನ್ ಮ್ಯಾರೋಯಿಂದ. ಸೊ ಇವರು ಕೊಟ್ಟಿದಾಗ ಅದು ಹೊರಗಡೆ ಹೋಗಿ ಮತ್ತೆ ನಮ್ಮ ಬೋನ್ ಮ್ಯಾರೋ ಮತ್ತೆ ಹೊಸ ರಕ್ತ ಕಣ ಉತ್ಪನ್ನ ಆಗುತ್ತೆ. ಸೊ ಅದು ಆ್ಯಕ್ಚುಲಿ ನಮಗೆ ಹೆಲ್ಪ್ ಆಗುತ್ತೆ. ವಿ ಗೆಟ್ ಫ್ರೆಶ್ ಬ್ಲಡ್ ಆ್ಯಕ್ಚುಲಿ. ಅದರ್ವೈಸ್ ನಾರ್ಮಲಿ ನಮ್ಮ ಬಾಡಿನಲ್ಲಿ ಆಗೋ ಸೈಕಲ್ಲೇ ಆಗ್ತಾ ಇರುತ್ತೆ. ಸೊ ಅದು ಒಂದು ಒಳ್ಳೆಯದೇ, ನಾವು ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ರಕ್ತ. ಸೊ ವಿ ವಿಲ್ ಹ್ಯಾವ್ ಮೋರ್ ಫ್ರೆಶ್ ಬ್ಲಡ್, ವಿ ಕ್ಯಾನ್ ಸೇ ಲೈಕ್. ಆಮೇಲೆ ಈಗ ನಾವು ತುಂಬ ಜನ ನೋಡ್ತೀವಿ, ಎಷ್ಟೊಂದು ಡೋನರ್ಸ್ ಹಿಮೋಗ್ಲೋಬಿನ್ 18 ಮೇಲೆ ಇರುತ್ತೆ. ಯಾಕೆ ಸ್ಮೋಕ್ ಮಾಡ್ತೀರಾ ಅಂತ ಕೇಳಿದರೆ, ಹೌದು ಸ್ಮೋಕ್ ಮಾಡ್ತೀನಿ ಅಂತ. ಸೊ ಸ್ಮೋಕಿಂಗ್ ಕ್ಯಾನ್ ಬಿಲ್ಡ್ ಅಪ್ ದ ಹಿಮೋಗ್ಲೋಬಿನ್ ಇನ್ ದ ಬಾಡಿ, ಸೊ ವಿಚ್ ಇಸ್ ಆ್ಯಕ್ಚುಲಿ ಬ್ಯಾಡ್. ಅದೇನಾಗುತ್ತೆ, ಅಷ್ಟು 18 ಎಲ್ಲ ಹಿಮೋಗ್ಲೋಬಿನ್ 18 ಮೇಲೆ ಇದ್ದರೆ ರಕ್ತ ಸಂಚರಿಸೋದೇ ಕಷ್ಟ ಆಗಿಬಿಡುತ್ತೆ, ತಿಕ್ಕಾಗಿರುತ್ತೆ, ಯಾಕಂದರೆ ಅಷ್ಟು ಪ್ಯಾಕ್ಡ್ ಸೆಲ್ಸ್ ಇರುತ್ತೆ. ಸೊ ಅದೇ ಫ್ಯೂಚರ್ನಲ್ಲಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ಬೋದು. ಸೊ ರಕ್ತ ಈಗೇನು ನಾವು 3 ತಿಂಗಳ 4 ತಿಂಗಳ ಒಂದ್ಸಲ ಕೊಟ್ಕೊಂಡಿದ್ರೆ ಅದು ಹಿಮೋಗ್ಲೋಬಿನ್ ಲೆವೆಲು 18 ಕೆಳಗಡೆಕ್ಕಿಂತ ಮೇಂಟೈನ್ ಹಾಕ್ಕೊಂಡು ಅವ್ರಿಗೂ ಒಳ್ಳೆ ಆರೋಗ್ಯ ಇರುತ್ತೆ. ಹಾಗಾದ್ರೆ ಕೆಲವರು ಅನ್ಕೋತಾರೆ ಅದೇ ನಾವು ಬ್ಲಡ್ ಡೊನೇಟ್ ಮಾಡಿದ್ರೆ ನಮಗೇನು ಆಗುತ್ತೆ ಅನ್ನೋಂತ ಇಲ್ಲ, ಬಟ್ ಅದ್ರ ರಿವರ್ಸ್ ಆಗುತ್ತೆ. ಅಂದ್ರೆ ಅವರಿಗೆ ಹೆಲ್ತ್ ಬೆನಿಫಿಟ್ ಡೆಫಿನೆಟ್ಲಿ ಎಷ್ಟು ಬೆನಿಫಿಟ್ಸ್ ಇದೆ. ನೀವು ಒಂದು ಕ್ವೆಶನರ್ ಫಿಲ್ ಮಾಡಿದ್ರೆ ನಾವು ಅಲ್ಲಿ ಇದ್ದೀವಿ, ನಿಮ್ದು ಏನೇನು ಹೆಲ್ತ್ ಇಶ್ಯೂಸ್ ಡಿಸ್ಕಸ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ನಾವು ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಥರ ಮಾಡ್ತೀವಿ. ನಿಮ್ಮ ವೆಯ್ಟ್ ಎಷ್ಟಿದೆ, ಜಾಸ್ತಿ ಇದೆಯಾ ಕಡಿಮೆ ಇದೆಯಾ, ಅದ್ರ ಪ್ರಕಾರ ನಿಮ್ಮ ರಕ್ತ ಒತ್ತಡ ಎಷ್ಟಿದೆ ಅದ್ರ ಅಡ್ವೈಸ್ ಬೇಕಾದರೂ ಹೇಳ್ತೀವಿ ನಾವು. ಆಮೇಲೆ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ತೀವಿ. ಸೊ ಅದು ಹಿಮೋಗ್ಲೋಬಿನ್ ನಾರ್ಮಲ್ ಇದೆಯಾ, ಕಡಿಮೆ ಇದ್ದವ್ರಿಗೆ ವಿ ಮೇ ಸ್ಟಿಲ್ ಗೋ ಫರ್ದರ್ ಆ್ಯಂಡ್ ಡೂ ಅ CBC ಆ್ಯಂಡ್ ಗಿವ್ ದೆಮ್ ಅ ರಿಪೋರ್ಟ್. ಆಮೇಲೆ ಅವ್ರಿಗೆ ಏನೇನು ಮಾಡಬೇಕು ಅಂತ ಹೇಳ್ತೀವಿ. ಆಮೇಲೆ ಎಷ್ಟೊಂದು ಜನ ಡೋನರ್ಸ್ ನಾವು ನೋಡಿದ್ದೀವಿ, ಸಣ್ಣ ವಯಸ್ಸಿನಲ್ಲೇ ರಕ್ತದ ಒತ್ತಡ ತುಂಬ ಜಾಸ್ತಿ ಇರುತ್ತೆ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ಈ ಥರ ಯಾವುದೇ ಒಂದು ಡೊನೇಷನಿಗೆ ಬಂದಿದ್ದಾಗ ಅವ್ರಿಗೆ ಹೇಳಿದಾಗ ಅವ್ರು ಫಾಲೋ ಅಪ್ ಮಾಡಲಿಕ್ಕೂ ನಾವು ಫೋನ್ ಮಾಡ್ತೀವಿ. ನಾವು ಫಾಲೋ ಅಪ್ ಮಾಡಿದ್ರ, ಬೇರೆ ಕಡೆ ಡಾಕ್ಟ್ರ್ ಹತ್ರ ತೋರಿಸಿದ್ರ ಅಂತ. ಬಿಕಾಸ್ ಈ ರಕ್ತ ಒತ್ತಡ ಅನ್ನೋದು ಎಷ್ಟು ಕೆಟ್ಟದು ಅಂದರೆ ಅದು ಕ್ರಮೇಣ ಹೋಗಿ ಕಿಡ್ನೀಸ್ನೇ ಹಾಳು ಮಾಡಿಬಿಡುತ್ತೆ. ಅದು ಗೊತ್ತೇ ಆಗೋದಿಲ್ಲ. ಎಷ್ಟೊಂದು ಚೆನ್ನಾಗಿ ಯಾವಾಗ ಗೊತ್ತಾಗುತ್ತೆ, ಅದು ಕಿಡ್ನಿ ಹಾಳಾಗಿದ್ದಾಗೆ ಗೊತ್ತಾಗುತ್ತೆ. ಸೊ ಇದು ಹೀಗೆ ಡೊನೇಷನಿಗೆ ಬಂದವ್ರಿಗೂ ಒಂಥರ ಒಂದು ಸ್ಮಾಲ್ ಮೆಡಿಕಲ್ ಎಕ್ಸಾಮಿನೇಷನ್, ಒಂಥರ ಹೆಲ್ತ್ ಚೆಕಪ್ ಥರಾನೇ ಆಗುತ್ತೆ. ಸೊ ಅವ್ರದ್ದು ಒಂದು ಹೆಲ್ತ್ ಚೆಕಪ್ ಮಾಡಿರೋ ತರನೇ ಆಗುತ್ತೆ. ಎಕ್ಸಾಕ್ಟ್ಲಿ. ಬಾಡಿಗೆ ಏನು ಚೇಂಜಸ್ ಆಗಿದೆ. ಆಮೇಲೆ ನಾ ಹೇಳಿದೆ, ಅದು ಸಂಗ್ರಹಣ ಮಾಡಿದ ರಕ್ತದಿಂದನೂ ನಾವು ಬೇರೆ ಬೇರೆ ಟೆಸ್ಟ್ ಮಾಡ್ತೀವಿ. ಅದು ಹೆಪಟೈಟಿಸ್ B ಇರ್ಬೋದು, C ಇರ್ಬೋದು, ಅಥವಾ HIV ಟೆಸ್ಟ್ ಇರ್ಬೋದು, ಮಲೇರಿಯಲ್ ಪ್ಯಾರಾಸೈಟ್ಸು, ಆಮೇಲೆ ಸೆಫಿಲಿಸ್ಸಿಗೆ, ಈ ಥರ 5 ಮಾಡಲೇಬೇಕು ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ. ಸೊ ಇದೆಲ್ಲ ಟೆಸ್ಟ್ ಆಗುತ್ತೆ. ಸೊ ನಿಮಗೆ ಅದ್ರದ್ದು ರಿಪೋರ್ಟು ಸಿಗುತ್ತೆ. ಸೊ 18 years ಎಬೋವ್ ಇದ್ದವ್ರು ಮಾಡ್ಬೋದು ಅಂತ ಹೇಳಿದ್ರಿ. ಸೊ ಮ್ಯಾಕ್ಸಿಮಮ್ ಏಜ್ ಎಷ್ಟು ಇರ್ಬೋದು ಮ್ಯಾಮ್? ಮ್ಯಾಕ್ಸಿಮಮ್ ಈಗ 65 ಮಾಡಿದ್ದಾರೆ. ಸೊ ಬಟ್ ಅದೇ 60 ವರ್ಷ ಆದಮೇಲೆ ಕೊಡೋರು ಮುಂಚಿಂದನೂ ಒಂದು ಸ್ವಲ್ಪ ಕೊಟ್ಕೊಂಡು ಬಂದಿರಬೇಕು. ಸೊ ನೀವು ಒಂದೇ ಸಲ ನಾವು 62 ವರ್ಷ ನಾವು ಕೊಡ್ತೀವಿ ಅಂದರೆ, ಇದುವರೆಗೆ ಕೊಡ್ಲೇ ಇಲ್ಲ, 60 ವರ್ಷ ದಾಟದ್ಮೇಲೆ ಕೊಡ್ತೀನಿ ಅಂದರೆ ಕಷ್ಟ. ಅವ್ರನ್ನ ಒಂದು ಸ್ವಲ್ಪ ನಾವು ಇದು ಮಾಡ್ತೀವಿ. ಬಟ್ ಅವರು ಕೊನೆಗೆ ಎಲ್ಲ ಫಿಟ್ ಇದ್ರು, ಕ್ವೆಶನರ್ ಎಲ್ಲ ಪಾಸ್ ಆದರು, ಬೇರೆ ಏನು ಮೆಡಿಸಿನ್ಸ್ ತೊಗೊಳ್ತಾ ಇಲ್ಲ, ದೆನ್ ವಿ ವಿಲ್ ಟೇಕ್. ತೊಗೊಂಡಿದ್ದೀವಿ. ಫಸ್ಟ್ ಟೈಮ್ ಬ್ಲಡ್ ಡೊನೇಟ್ ಮಾಡೋರಿಗೆ ಒಂದು ರೀತಿ ಭಯ ಇದ್ದೇ ಇರುತ್ತೆ. ನೀವು ಹೇಳಿದ್ರಿ ಆಗಲೇ ತಲೆ ಸುತ್ತು ಬರುತ್ತೆ ಅಂತ. ಸೊ ಅಂಥವ್ರಿಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅದು ಎಲ್ಲರಿಗೂ ಆಗೋದೇ ಇಲ್ಲ. ಯಾವುದೇ ರಿಯಾಕ್ಷನ್ ಅನ್ನೋದು, ತಲೆ ಸುತ್ತ ಅನ್ನೋದೇ ಇಲ್ಲ, ಅಥವಾ ಬೇರೆ ಇನ್ನೇನಾದರೂ ಆಗಿರ್ಬೋದು, ಒಬ್ರಿಗೆ ವಾಂತಿ ಆಗಿರ್ಬೋದು. ಸೊ ಇವೆಲ್ಲ ಯಾಕಾಗುತ್ತೆ ಅದನ್ನೆಲ್ಲ ನಾವು ಮುಂಚೆನೇ ಎಕ್ಸ್ಪ್ಲೇನ್ ಮಾಡ್ತೀವಿ. ಇವಾಗ ಒಬ್ಬೊಬ್ಬರು ಊಟ ಅಥವಾ ತಿಂಡಿ ತಿಂದು, ಹೆವಿಯಾಗಿ ಊಟ ಅಥವಾ ತಿಂಡಿ ತಿಂದು 15 ನಿಮಿಷದೊಳಗಡೆ ಬಂದುಬಿಡ್ತಾರೆ ಬ್ಲಡ್ ಕೊಡಲಿಕ್ಕೆ. ಅಂಥವ್ರಿಗೆ ಏನಾಗುತ್ತೆ, ಅದು ನಾವು ರಕ್ತ ತೆಗೆಯುವಾಗ ವಾಂತಿ ಆಗ್ಬೋದು ಅವ್ರು ತಿಂದಿದ್ದೆಲ್ಲ.
ಸೊ ಅಂಥವ್ರಿಗೆ ನಾವು ಹೇಳ್ತೀವಿ, ನೀವು ಅರ್ಧ ಗಂಟೆ ತಿಂದ ಮೇಲೆ ಅರ್ಧ ಗಂಟೆ ಬಿಟ್ಟು ಬನ್ನಿ, ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಆಮೇಲೆ ಬನ್ನಿ. ಸೊ ಅವ್ರದ್ದು ಯಾವ ಥರ ಯಾವ ಟೈಮಿಗೆ ಬರ್ತಾರೆ ನಾವು ಅದನ್ನೆಲ್ಲ ವಿಚಾರಿಸ್ಕೊಂಡು ಆಮೇಲೆ ಅವ್ರದ್ದು ರಕ್ತ ಸಂಗ್ರಹಣೆ ಮಾಡ್ತೀವಿ. ಸೊ ದಟ್ ಇದೆಲ್ಲ ಎದಕ್ಕೆ ಮಾಡ್ತೀವಿ ಅಂದರೆ ಆ ಡೋನರ್ ಶುಡ್ ಗೋ ಬ್ಯಾಕ್ ಸೇಫ್ಲಿ, ಆಯಿತಾ. ಅವ್ರಿಗೆ ಒಂದು ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಹಾಂ, ನಾನು ರಕ್ತ ಕೊಟ್ಟೆ, ಚೆನ್ನಾಗಿತ್ತು, ನಾನು ಮತ್ತೆ ಕೊಡ್ತೀನಿ ಬರಲಿಕ್ಕೆ. ಈಗ ಯಾರಿಗೊಬ್ರಿಗೆ ತಲೆ ಸುತ್ತು ಬಿದ್ದು ಇನ್ನೇನೋ ಆದರೆ ಅವ್ರು ಮತ್ತೆ ಬರೋದೇ ಇಲ್ಲ. ಸೊ ಹೀ ಈಸ್ ಲಾಸ್ಟ್ ಫಾರ್ ದಿ ಎಂಟೈರ್ ಕಮ್ಯುನಿಟಿ. ಸೊ ಆ ಥರ ಎಕ್ಸ್ಪೀರಿಯನ್ಸ್ ಆಗಬಾರ್ದು. ಡೋನರ್ ಶುಡ್ ಹ್ಯಾವ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ಕಮ್ಸ್ ಟು ಡೊನೇಟ್ ಬ್ಲಡ್. So that is the main thing where he will come back to donate again and he gets converted to a voluntary donor. ಕೊಡ್ತೀನಪ್ಪ ನಾನು ಈ ಸಲ ಮತ್ತೆ ಕೊಡ್ತೀನಿ. ಈಗ ಆಕ್ಸಿಡೆಂಟ್ ಆದಾಗ ಅಥವಾ ಡೆಲಿವರಿ ಟೈಮಲ್ಲಿ ಇಮಿಡಿಯೇಟ್ ಆಗಿ ಬ್ಲಡ್ ಬೇಕಾಗುತ್ತೆ, ಅದನ್ನ ಬಿಟ್ಟು ಬೇರೆ ಯಾವುದೆಲ್ಲ ಕಂಡೀಷನ್ಗೆ ಬ್ಲಡ್ ಬೇಕಾಗುತ್ತೆ ಮ್ಯಾಮ್ ನಿಮಗೆ ಗೊತ್ತಿರೋ ಹಾಗೆ? ತುಂಬ ಕಂಡೀಷನ್ಸ್ ಇದೆ. ಇವಾಗ ಯಾವುದೇ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನೋಡಿದ್ರೆ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಲೈಕ್ ಕಾರ್ಡಿಯಾಕ್ ಕೇಸಸ್ ತುಂಬ ನಡೀತಾ ಇರುತ್ತೆ. ಎಲ್ಲ ಥರ ಕಾರ್ಡಿಯಾಕ್ ಸರ್ಜರೀಸ್ ಮಾಡೋರ್ಗೂ ಬ್ಲಡ್ ಬೇಕಾಗುತ್ತೆ. ಆಮೇಲೆ ನ್ಯೂರೋ ಸರ್ಜರೀಸ್ಗೂ ಬ್ಲಡ್ ಬೇಕಾಗುತ್ತೆ. ಅದು ಯಾವ ಥರ ಪೇಷಂಟಿಗೆ ಕಂಡೀಷನ್ ಇದೆ ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ನ್ಯೂರೋ ಕೇಸಸ್ಸಿಗೆ ಇತ್ತೀಚೆಗಂತೂ ಆರ್ಗನ್ ಡೊನೇಷನ್ಸ್ ತುಂಬ ಆಗ್ತಾ ಇದೆ. ಸೊ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಪೇಷಂಟ್ ಯಾರಿದ್ದಾರಲ್ಲ ಅವ್ರಿಗಂತೂ ತುಂಬ ರಕ್ತ ಬೇಕಾಗುತ್ತೆ. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋರ್ಗೂ ಬೇಕಾಗುತ್ತೆ. ಆಮೇಲೆ ಕ್ರಾನಿಕ್ ಆಗಿ ಡಯಾಲಿಸಿಸ್ ಮೇಲೆ ಇರ್ತಾರಲ್ವ ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ, ಅಂಥವರು ತೊಗೊಳ್ತಾರೆ. ಆಮೇಲೆ ಈ ಥರ ಈಗ ಡೆಂಗಿ ಸೀಸನ್ ಇನ್ನೇನು ಶುರು ಆದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ. ಸೊ ಪ್ಲೇಟ್ಲೆಟ್ಸೇ ಬೇಕು ಅಂತ ತುಂಬ ಡಿಮ್ಯಾಂಡ್ ಬರುತ್ತೆ. ಸೊ ಈ ಥರ ಹಲವಾರು ಕಂಡೀಷನ್ಸ್ ಇದೆ ರೀ. ಯಾರಿಗೂ ಬ್ಲಡ್ ಬೇಡ ಅಂತ ಹೇಳೋದಂದರೆ ಈ ಜನರಲ್ ಸರ್ಜರಿ ಕೇಸಸ್ ಬರುತ್ತಲ್ಲ ಅಂಥವ್ರು ಮಾತ್ರ ಅಲ್ಲಿ ಒಂದು ಸ್ವಲ್ಪ ಅಷ್ಟು ಡಿಮ್ಯಾಂಡ್ ಇರೋಲ್ಲ. ಬಟ್ ಓವರ್ ಆಲ್ ಎಲ್ಲ ಹೆಲ್ತ್ ಇಶ್ಯೂಸ್ಗೂ ಬೇಕಾಗುತ್ತೆ, ಆಲ್ಮೋಸ್ಟ್ ಬೇಕಾಗುತ್ತೆ ಅಂತ. ಸೊ ಎಸ್, ಹತ್ತಿರದಲ್ಲಿರ್ತಕ್ಕಂಥ ಬ್ಲಡ್ ಡೊನೇಟ್ ಸೆಂಟರ್ ಅನ್ನ ಅಥವಾ ಬ್ಲಡ್ ಡೊನೇಟ್ ಮಾಡಬೇಕು ಅಂತ ಇದ್ದವರಿಗೆ ಅದನ್ನು ಹುಡುಕೋದು ಹೇಗೆ? ಈಸಿಲಿ ಅವೈಲೇಬಲ್ ಇರುತ್ತೆ ಇವಾಗ? ಬೆಂಗಳೂರಿನಲ್ಲಂತೂ ಯಾವುದೇ ಒಂದು ದೊಡ್ಡ ಆಸ್ಪತ್ರೆ ತೊಗೊಳ್ಳಿ, 250 ಬೆಡ್ಡೆಡ್ ಇರಲಿ 200 ಬೆಡ್ಡೆಡ್ ಇರಲಿ, ಅವರೆಲ್ಲ ಒಂದು ಬ್ಲಡ್ ಸೆಂಟರ್ ಮಾಡ್ಕೊಂಡೇ ಇರ್ತಾರೆ. ಯಾಕಂದರೆ ಅವ್ರದ್ದು ವರ್ಷಕ್ಕೆ 2000 ಮೇಲೇ ಕಾಂಪೊನೆಂಟ್ಸ್ ಎಲ್ಲ ಬೇಕಾಗುತ್ತೆ. ಸೊ ಅವರ ಬ್ಲಡ್ ಸೆಂಟರ್ ಇದ್ದೇ ಇರುತ್ತೆ. ಸೊ ನೀವು ಯಾವುದೇ ಪೇಷಂಟಿನ ನೋಡೋಕೆ ಹೋದ್ರೂ ಎಲ್ಲೇ ಆದರೂ ಅಲ್ಲೊಂದು ಬ್ಲಡ್ ಸೆಂಟರ್ ಇದ್ದರೆ ಅಲ್ಲೇ ಹೋಗಿ ಕೊಡ್ಬೋದಲ್ವ. ಸೊ ಇಟ್ಸ್ ವೆರಿ ಈಸಿ. ಅದಲ್ದೇನೆ ದೇರ್ ಆರ್ ಸ್ಟ್ಯಾಂಡ್ ಅಲೋನ್ ಬ್ಲಡ್ ಬ್ಯಾಂಕ್ಸ್ ಇದ್ದಾವೆ. ಸೊ ಅಲ್ಲಿನೂ ಹೋಗ್ಬಿಟ್ಟು ಕೊಡ್ಬೋದು. ಸೊ ಈ ಬ್ಲಡ್ ಸೆಂಟರ್ ಹುಡುಕೋದು ಏನು ಕಷ್ಟ ಆಗೋದಿಲ್ಲ. ಬಟ್ ನಾವು ವಿ ಶುಡ್ ಬಿ ಪ್ರಿಪೇರ್ಡ್. ನಾವು ಮೆಂಟಲಿ ಪ್ರಿಪೇರ್ ಆಗಬೇಕಾಗುತ್ತೆ, ಅದ್ರ ಜೊತೆಗೆ ಹೆಲ್ತ್ ಅನ್ನು ಕಾಪಾಡ್ಕೊಂಡು ಇಟ್ಟಿರ್ಬೇಕಾಗುತ್ತೆ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೊನೆಯದಾಗಿ ನಾನು ಏನು ಹೇಳ್ತೀನಿ ಅಂದರೆ ಜೂನ್ 14 ಪ್ರತಿ ವರ್ಷವೂ ನಾವು ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅಂತ ಸೆಲಿಬ್ರೇಟ್ ಮಾಡ್ತೀವಿ. ಅದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಸೆಲಿಬ್ರೇಟ್ ಆಗುತ್ತೆ. ಆಮೇಲೆ ಈ ಸತ ಸ್ಲೋಗನ್ ಇರೋದು ಅಷ್ಟೇ, ಗಿವ್ ಬ್ಲಡ್ ಗಿವ್ ಹೋಪ್ ಅಂತ. ಸೊ ಯಾವತ್ತಿದ್ರೂ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ರೆ ನಾಳೆ ನಾವು ಆ ಸಿಚುವೇಶನ್ ಇಲ್ಲದ್ರೆ ನಮಗೂ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ನಾನು ನೋಡಿದ್ದೀನಿ ತುಂಬ ಸಲ. ಸೊ ಒಂದಷ್ಟು ಜನ ಪೇಷಂಟ್ಸು ಅವರು ತುಂಬ ಕೊಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಬೇಕಾದಾಗ ಅವ್ರಿಗೆ ಎಷ್ಟು ಈಸಿಯಾಗಿ ಡೋನರ್ಸ್ ಬಂದು ಕೊಡ್ತಾರೆ. ಸೊ ಅವ್ರು ಏನು ಡಿಫಿಕಲ್ಟ್ ಅನಿಸೋದೇ ಇಲ್ಲ ಇದು. ಬಟ್ ತುಂಬ ಜನ ಅದೇನು ತಪ್ಪು ನಂಬಿಕೆನಲ್ಲಿ ಇರ್ತಾರಲ್ಲ ಅದನ್ನು ನಾವು ಒಂದು ಸ್ವಲ್ಪ ಇನ್ನೂ ಕಡಿಮೆ ಮಾಡ್ಕೋಬೇಕು. ಯಾಕಂದರೆ ಅದು ಕಡಿಮೆ ಆಗಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ರಕ್ತ ಕೊಟ್ಟರೆ ನಮ್ಮ ಹತ್ರನೂ ಸ್ಟಾಕ್ ಇರುತ್ತೆ, ಎಲ್ಲ ಬ್ಲಡ್ ಬ್ಯಾಂಕ್ಸ್ನಲ್ಲೂ ಸ್ಟಾಕ್ ಇರುತ್ತೆ. ಸೊ ಯಾವ ಪೇಷಂಟು ರಕ್ತದ ಬೇಕು ಅನ್ನೋ ಕೊರತೆಯಿಂದ ಸಾಯಬಾರ್ದು. ಸೊ ಆ ಒಂದು ದೃಷ್ಟಿಯಿಂದ ನಾವು ಕಮ್ಯುನಿಟಿನ ಹೆಲ್ಪ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಲಡ್ ಡೊನೇಟ್ ಮಾಡೋದು ಯಾಕೆ ಅಷ್ಟು ಇಂಪಾರ್ಟೆಂಟ್, ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಕ್ತದಾನದ ಆ ಒಂದು ಪ್ರಾಮುಖ್ಯತೆಯ ಬಗ್ಗೆ ಡಾಕ್ಟರ್ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.